सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्मा तस्मै श्रीगुरवे नमः। स्थावरं जङ्गमं व्याप्तं यत्किञ्चित् सचराचरं तत्पदं दर्शितं येन तस्मै श्रीगुरवे नमः। चिन्मयं व्यापि यत्सर्वं त्रैलोक्यं सचराचरं तत्पदं दर्शितं येन तस्मै श्रीगुरवे नमः। त्वमेव माता च पिता त्वमेव त्वमेव बन्धुश्च सखा त्वमेव त्वमेव विद्या द्रविणं त्वमेव त्वमेव सर्वं मम देवदेव त्वमेव सर्वं गुरुदेवदेव। ॐ यं ब्रह्मा वरुणेन्द्र रुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः। ध्यानावस्थिततद्गतेन मनसा पश्यन्ति यं योगिनः यस्यान्तं न विदुःसुरासुरगणाः। देवाय तस्मै नमः देवाय तस्मै नमः। मांडुक्य उपनिषत्तु। एकं मांडुक्यमेव अलಂ ಮುಮುಕ್ಷೂಣಾಂ ವಿಮುಕ್ತಯೇ। ಮುಮುಕ್ಷುಗಳಿಗೆ ಮಾಂಡುಕ್ಯ ಉಪನಿಷತ್ತು ಒಂದು ಸಾಕು. ಸೊ ನಾವು ಹಾಗೆ ತೊಗೊಂಡ್ಬಿಟ್ಟಿದ್ದೀವಿ, ಮಾಂಡುಕ್ಯನ ಹಾಗೆ ನಾವು ತೊಗೊಂಡ್ಬಿಟ್ಟಿದ್ದೀವಿ. ಇನ್ಸಿಡೆಂಟಲಿ ನಾನು ಸಿದ್ಧಬಾರಿಯಲ್ಲಿದ್ದಾಗ ಚಿನ್ಮಯಂದ್ರು ಕ್ಲಾಸಸ್ ಬೆಳಿಗ್ಗೆ ಮಾಂಡುಕ್ಯ ಉಪನಿಷತ್ತೇ ಮಾಡ್ತಾ ಇದ್ದಿದ್ದು. ಶಂಕರಾಚಾರ್ಯರು
ಶಂಕರ ಹೃದಯ ಅಂತ ಕರೀತಾರೆ ಮಾಂಡವ್ಯ. ಯಾಕಂದರೆ ಅದರಲ್ಲಿ ಭಾಳ ಇದೆ. ನಾವು 5 ವರ್ಷದಿಂದ ಮಾಂಡವ್ಯ ಉಪನಿಷತ್ತು ಮಾಡ್ತಾ ಇದ್ದೀವಿ. ಬರೀ 6 ಮಂತ್ರ ಮಾಡ್ತಾ ಇದ್ದೀವಿ 5 ವರ್ಷದಿಂದ. ಯಾಕೆಂದರೆ ಇದು ಉದ್ದೇಶ. ಒಳಗಡೆ ಅದು ಹೊಡಿತಾ ಇರಬೇಕು ಆಯಿತಾ. ಹಾಗೆ ಮಂತ್ರ ಸ್ಟಾರ್ಟ್ ಮಾಡೋಣ. ಹೋದ ಸರಿ ಫುಲ್ 12 ಮಂತ್ರನೂ ಹೇಳಾಯಿತು, ಗೊತ್ತಾಯ್ತಲ್ಲ. ಒಂದು ಸಿಂಹಾವಲೋಕನ ಆಯಿತು. ಪುನಃ ವಾಪಸ್ಸು ಅದೇ. ಈಗ ನಾವು ಹೇಗೆ ವಿಷ್ಣು ಸಹಸ್ರನಾಮ ಪ್ರತಿ ದಿವಸ ಹೇಳಿ ನಾಮ ಜಪ ಥರ ಮಾಡ್ತೀವಿ, ಅದೇ ಥರ ಮಾಂಡವ್ಯನೂ ಕೂಡ ನಾವು ಮಾಡಬೇಕು. ಓಂ ಇತ್ಯೇದಕ್ಷರಮಿದಂ ಸರ್ವಂ ತಸ್ಯ ಉಪವ್ಯಾಖ್ಯಾನಂ ಭೂತಂ ಭವತ್ ಭವಿಷ್ಯದಿತಿ ಸರ್ವಂ ಓಂಕಾರ ಏವ. ಭೂತ ಭವತ್ ಇವಾಗಿರೋದು, ಭವಿಷ್ಯ ಇದೆಲ್ಲ ಓಂಕಾರ. ಯಸ್ಯ ಅನ್ಯತ್ರಿಕಾಲಾತೀತಂ ತದಪಿ ಯಾವುದು ಈ 3 ಕಾಲದೇನಿದೆ ಅದು ಕೂಡ ಓಂಕಾರ. ಸರ್ವಂ ಏತದ್ ಬ್ರಹ್ಮ. ಓಂ ಇತ್ಯೇದಕ್ಷರಮಿದಂ ಸರ್ವಂ ಸರ್ವಂ ಏತದ್ ಬ್ರಹ್ಮ. ಓಂ ಅಂದರೆ ಬ್ರಹ್ಮ. ಬ್ರಹ್ಮವನ್ನು ಸೂಚಿಸಲಿಕ್ಕೆ ಓಮನ್ನು ತಗೊಂಡಿದ್ದಾರೆ ಅನ್ನೋದಕ್ಕೆ ಈ ರೀತಿ ಓಂ ಇತ್ಯೇದಕ್ಷರಮಿದಂ ಸರ್ವಂ ಏತದ್ ಬ್ರಹ್ಮ. ಅಷ್ಟೇ ಅಲ್ಲ, ಅಯಂ ಆತ್ಮ ಬ್ರಹ್ಮ. ದಿಸ್ ಆತ್ಮನ್ ಇಸ್ ಬ್ರಹ್ಮನ್. ಸೋಯಂ ಆತ್ಮ ಚತುಷ್ಪಾತ್. ಜಾಗೃತ ಸ್ಥಾನ ಆಯಿತು, ಸ್ವಪ್ನ ಸ್ಥಾನ ಆಯಿತು, ಸುಷುಪ್ತಿ ಆಯಿತು. ಸುಷುಪ್ತಿ ಒಂದು ಸರಿ ಹೇಳ್ತೀನಿ, ಯಾಕೆಂದರೆ ಅಲ್ಲಿ ಸ್ವಲ್ಪ ನಮಗೆ ಬೇಕು. ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ. ಸುಷುಪ್ತಿ ಸ್ಥಾನ ಏಕೀಭೂತಃ ಪ್ರಜ್ಞಾನಗಣಃ ಆನಂದಮಯ ಆನಂದಬುಕ್ ಚೇತೋಮುಖಃ ಪ್ರಾಜ್ಞಃ ತೃತೀಯ ಪಾದಃ. ಇವನು ಯಾರು? ಏಷ ಸರ್ವೇಶ್ವರಃ, ಏಷ ಸರ್ವಜ್ಞ, ಏಷ ಸರ್ವಂತರ್ಯಾಮಿ, ಯೋನಿಃ ಸರ್ವಸ್ಯ ಪ್ರಭವ ಅಪ್ಯಯಂ ಹಿ ಭೂತಾನಾಂ. ಯಾರಿವನು? ಹಿರಣ್ಯ ಗರ್ಭ ಅಂತ ತಗೋಬೇಕು. ಸುಷುಪ್ತಿ ಸ್ಥಾನವನ್ನು ಹೇಳಿದಾಗ ಏಷ ಸರ್ವೇಶ್ವರಃ, ಏಷ ಸರ್ವಜ್ಞ, ಏಷ ಸರ್ವಂತರ್ಯಾಮಿ, ಯೋನಿಃ ಸರ್ವಸ್ಯ ಪ್ರಭವ ಅಪ್ಯಯಂ ಹಿ ಭೂತಾನಾಂ. ಪ್ರಾಣಿಗಳೆಲ್ಲ, ಎಲ್ಲ ಜೀವಿಗಳು ಎಲ್ಲಿಂದ ಬರ್ತವೆ, ಎಲ್ಲಿಗೆ ಹೋಗ್ತವೆ? ಪ್ರಭವ ಅಪ್ಯಯ. ಯಾರಿವರು? ಸರ್ವೇಶ್ವರ. ಇವನ ಗುಣ ಏನು? ಸರ್ವಜ್ಞ, ಸರ್ವಂತರ್ಯಾಮಿ, ಯೋನಿಃ ಸರ್ವಸ್ಯ. ಪ್ರಾಜ್ಞ ಅಂದರೆ ಏನು ತಗೊಂಡಿದ್ದೀವಿ ನಾವು? ಪ್ರಾಣ. ಹೌದಾ? ಪ್ರಾಜ್ಞ ಅಂದರೆ ಪ್ರಾಣ. ನಾವೆಲ್ಲ ಪ್ರಾಣದ ಮೀಡಿಯಾದಲ್ಲಿ ಬಂದಿದ್ದೇವೆ, ಪ್ರಾಣದ ಮೀಡಿಯಲ್ಲಿ ಇರ್ತೀವಿ. ಪ್ರಾಣ ಇರುತ್ತೆ, ನಾವು ಹೋಗ್ತೀವಿ. ಪ್ರಾಣ ಇರುತ್ತೆ, ನಾವಿರಲ್ಲ. ಪ್ರಾಣ ಹೋಗುವುದಲ್ಲ, ಪ್ರಾಣ ಅಲ್ಲೇ ಇದೆ. ನಾವು ಪ್ರಾಣದಲ್ಲಿ ಬಂದಿದ್ದೀವಿ, ನಾವು ಪ್ರಾಣದಲ್ಲಿ ಇರ್ತೀವಿ. ಪ್ರಾಣದಲ್ಲಿ ನಾವು ಲಯ ಆಗ್ತೀವಿ. ಮೀನು ನೀರಲ್ಲಿ ಹುಟ್ಟುತ್ತೆ, ನೀರಲ್ಲಿ ಇರುತ್ತೆ, ನೀರಲ್ಲಿ ಲಯ ಆಗುತ್ತೆ. ನೀರು ಮೀನು ಬೇರೆ ಬೇರೆ ಅಲ್ಲ. ನೀವು ಪ್ರಾಣ ಬೇರೆ ಬೇರೆ ಅಲ್ಲ. ಬೇರೆ ಬೇರೆ ಯಾವಾಗ? ನಿಮ್ಮ ಉಪಾಧಿಯ ಮೂಲಕ ಬಂದಾಗ ಬೇರೆ. ಇವಾಗ ಅರ್ಥ ಆಯ್ತಾ? ಏಷ ಸರ್ವೇಶ್ವರ, ಇವನು ಸರ್ವಜ್ಞ, ಸರ್ವಂತರ್ಯಾಮಿ. ಎಲ್ಲ ಇಲ್ಲೇ ಹುಟ್ಟುತ್ತೆ, ಎಲ್ಲ ಆಗುತ್ತೆ. ಸೊ ಮಾಂಡವ್ಯದ ಯಾಕೆ ಓಂ ತಗೊಂಡಿದ್ದಾರೆ ಅಂದರೆ ಅಭಿಧಾನ ಅಭಿಧೇಯ ಉಪಾಯಪೂರ್ವಕಂ ಅವಗಮ್ಯತೆ ಇತಿ ಓಂಕಾರ. ನಾಗರಾಜನ್ನವರು ಅಭಿಧಾನ, ನಾಗರಾಜನ ಅನ್ನವರ ಹೆಸರು ಅಭಿಧೇಯ. ನೇಮ್ ಆ್ಯಂಡ್ ಫಾರ್ಮ್. ಈ ನೇಮ್ ಆ್ಯಂಡ್ ಫಾರ್ಮ್ ಏನಾಗುತ್ತೆ? ಇಡೀ ಪ್ರಪಂಚವನ್ನು ನೇಮ್ ಆ್ಯಂಡ್ ಫಾರ್ಮ್ಗೆ ನಾವು ಕನ್ಸೈಸ್ ಮಾಡಿದಾಗ ಮೋನೋಸಿಲೆಬಲ್ ಓಂ ಆಗುತ್ತೆ. ಅದು ಹೋದ ಸರಿ ಅದು ಒಂದು 3 ಮಂತ್ರ ನೋಡಿದಲ್ಲ, ಅಕಾರ ಉಕಾರ ಮಕಾರ, ಜಾಗ್ರತ್ ಸ್ವಪ್ನ ಸುಷುಪ್ತಿ. ಇದು ವಿಶ್ವ ತೈಜಸ ಪ್ರಾಜ್ಞ. ಆ ಮೂರನ್ನು ಒಂದಾಗಿ ತಂದು ಕನ್ಸೈಸ್ ಮಾಡಿ ಅದರ ಮೇಲೆ ಆರೋಪ ಮಾಡಿ
ನಿಮ್ಮ ಕಾರ್ಯಬ್ರಹ್ಮ ಕಾರಣ ಎರಡು ಅದರ ಮೇಲೆ ಆರೋಪ ಮಾಡಬೇಕು. ಆರೋಪ ಮಾಡಿ ಅವಗಮ್ಯ ಅದನ್ನು ಸಾಫನ್ ಮಾಡಿ ಲಯ ಆಗೋದು. ಎಲ್ಲಿ ಲಯ ಆಗ್ತೀರಾ? ಸೈಲೆನ್ಸ್ ಅನ್ನೋದು ನಿಮ್ಮ ರಿಯಲ್ ಸ್ಟೇಟ್. ಇದಕ್ಕೆ ಬುದ್ಧಿಕೋಶ ತುಂಬ ಡೆವಲಪ್ ಆಗಿರಬೇಕು. ಬುದ್ಧಿಕೋಶ ಡೆವಲಪ್ ಆಗಬೇಕಾದ್ರೆ ಮೈಂಡ್ ಅನ್ನೋದಕ್ಕೆ ಬೆಲೆ ಕಡಿಮೆ ಆಗಬೇಕು, ಇಮೋಷನ್ಸ್ಗೆ ಬೆಲೆ ಕಡಿಮೆ ಆಗಬೇಕು. ಹೌದಾ? ಮೈಂಡ್ ಅಂದ್ರೇನು? ಸೀಟ್ ಆಫ್ ಇಮೋಷನ್ಸ್ಗೆ ಕಡಿಮೆ ಆದಾಗ ನೀವು ಬುದ್ಧಿಗೆ ಹೋದ್ಮೇಲೆ ಬುದ್ಧಿಲಿ ಏನು ಮಾಡ್ತೀರಾ? ಲಾಜಿಕ್ ಹಾಕ್ತೀರಾ. ಇದು ಸರಿನಾ, ಅದು ಸರಿನಾ, ಅದು ಹೇಗೆ ಬಂತು, ಇದು ಹೇಗೆ ಬಂತು, ಅಲ್ಲಿ ನಿಲ್ಬಾರ್ದು. ಕೊನೆಗೆ ಈ ಬುದ್ಧಿ ನನಗೆ ಬೇಕಾ, ಈ ಬುದ್ಧಿ ನನಗೆ ಬೇಕಾ, ಅಗತ್ಯ ಇದೆಯಾ? ವಿ ಕ್ಯಾನ್ ಮ್ಯಾನಿಪುಲೇಟ್ ದ ವರ್ಲ್ಡ್, ವಿ ಕ್ಯಾನ್ ಮ್ಯಾನಿಪುಲೇಟ್ ಎನಿವನ್. ಯಾವುದರಿಂದ? ಬುದ್ಧಿಶಕ್ತಿಯಿಂದ. ಆದರೆ ಅದು ನಮ್ಮ ಗುರಿ ಅಲ್ವಲ್ಲ, ಒಂದು ಸರಿ ನೋಡ್ದು, ಯಾರು ವಿಶ್ವನಲ್ಲಿ ಯಾರು ಇದು ಮಾಡ್ತಾನೆ, ಏನು ಉಪಾಸನೆ ಮಾಡ್ತಾನೆ, ಅವನು ಬೇಕಾದ ಇಷ್ಟಾರ್ಥಗಳನ್ನು ಪಡೀತಾನೆ. ಯಾರು ತೇಜಸ್ಸನ್ನು ಮಾಡ್ತಾನೆ, ಅವನ ನೆಕ್ಸ್ಟ್ ಜನ್ರೇಷನ್ಲಿ ಆತ್ಮಜ್ಞಾನಿ ಆಗದವನು ಹುಟ್ಟಲಿಲ್ಲ, ಜ್ಞಾನಿಗಳು ಹುಡ್ತಾರೆ ಅಂತ. ಯಾರು ನಿದ್ದೆ ಯಾರು ಇವನ್ನ ಉಪಾಸನೆ ಮಾಡ್ತಾರೆ, ಯಾರನ್ನ ಪ್ರಾಜ್ಞನ ಉಪಾಸನೆ ಮಾಡ್ತಾರೆ, ಅವನು ಎಲ್ಲರನ್ನೂ ಅಳಿತಾ ಇರೋದ್ರಿಂದ ಎಲ್ಲವನ್ನೂ ತಿಳಿದಿರ್ತಾನೆ. ಅವನ ಕುಲದಲ್ಲಿ ತಿಳಿದೇ ಇರೋವರೇ ಹುಟ್ಟಲ್ಲ. ಅಲ್ಲಿ ಎಲ್ಲಾಯಿತು, ಅವನ ಹಿರಣ್ಯಗರ್ಭ ತತ್ವದ ಜೊತೆ ಮಹತ್ತತ್ವದ ಜೊತೆ ಸೇರ್ಕೊಂಡ್ಬಿಟ್ಟಿರ್ತಾನೆ. ಅದಾಯಿತು. ಸೊ ಇದಿಷ್ಟು ಮೆಟೀರಿಯಲ್ಲೇ, ಇದಿಷ್ಟು ಕಾರ್ಯಬ್ರಹ್ಮವೇ. ನೀವು ಬೇಕಾಗಿರೋದು ನಿಮಗೆ ಕಾರಣಬ್ರಹ್ಮ ತಾನೇ. ಇಂಟೆಲೆಕ್ಚುವಲ್ ಲೆವೆಲಲ್ಲಿ ಹೋದಾಗ ಈ ರೀತಿ ಅನಲೈಸ್ ಮಾಡ್ಕೊಂಡೋಗಿ ಕೊನೆಗೆ ಈ ಇಂಟೆಲೆಕ್ಟ್ ನನಗೆ ಬೇಕಾ, ಇದು ನಶ್ವರ, ಇದು ಬೇಡ. ನಾನು ಸುಮ್ಮನೆ ಕೂತ್ಕೋಬೇಕಾದ್ರೆ ಇಂಟೆಲೆಕ್ಟ್ ಯಾಕೆ ಬೇಕು? ಸುಮ್ಮನೆ ಕೂತ್ಕೋಬೇಕಾದ್ರೆ ಇಂಟೆಲೆಕ್ಟ್ ಬೇಕಾ? ನಿದ್ದೆಯಲ್ಲಿ ಸುಮ್ಮನೆ ಇದ್ದರೆ ಇಂಟೆಲೆಕ್ಟ್ ಇತ್ತಾ? ಮತ್ತು ಅದಕ್ಕೇನು ಕೆಲಸ? ಅದು ಡ್ರಾಪ್. ಇಂಟೆಲೆಕ್ಟನ್ನು ಯಾವಾಗ ನಿಮಗೆ ಡ್ರಾಪ್ ಮಾಡಲಿಕ್ಕೆ ಒಂದು ಶಕ್ತಿ ಬರುತ್ತೆ, ದೆನ್ ಯು ವಿಲ್ ಬಿ ಇನ್ ಯುವರ್ ಸ್ಪಿರಿಚುವಲ್ ಪರ್ಸನಾಲಿಟಿಲಿ ಇರ್ತೀರಾ. ಅಲ್ಲಿ ಒಂದು ಆನಂದ ಇರುತ್ತೆ ನಿಮಗೆ. ಇಂಟೆಲೆಕ್ಟೂ ಇಲ್ಲ, ಹೇಳ್ತಾ ಇದ್ದೆ, ಡಿಪೆಂಡೆನ್ಸಿ ಇಲ್ಲ. ಇಂಟೆಲೆಕ್ಟ್ ಇಲ್ಲ ಅಂದರೆ ಡಿಪೆಂಡೆನ್ಸಿ ಇಲ್ಲ. ಯು ಆರ್ ಫ್ರೀ. ಯಾರೋ ನಿಮ್ಮನ್ನು ನೋಡ್ಕೋತಾರೆ, ಯಾರೋ ನಿಮ್ಮ ಮೂಲಕ ಮಹತ್ತತ್ವ ಅದು ಇದು ಎಲ್ಲ ಫೋರ್ಸಸ್ ಎಲ್ಲ ಕೆಲಸ ಮಾಡಿದ್ರೆ ನೀವು ಆರಾಮಾಗಿರ್ತೀರ. ಹೇಗಿರ್ತೀರ ಅಂದರೆ ತಾಯಿಯ ಮಡಿಲಲ್ಲಿ ಮಗು ಇದ್ದಾಗಿರ್ತೀರ. ಎಲ್ಲ ನೋಡ್ಕೋತಾ ಇದ್ದಾಳೆ ಅವಳೇ, ನಾನೇನು ಮಾಡೋದು? ನಾನು ಖುಷಿಯಾಗಿರ್ತೀನಿ, ಹ್ಯಾಪಿಯಾಗಿರ್ತೀನಿ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿ ಇರುವೆ ರಾಘವೇ. ಹಾಯಾಗಿ ಇರೋದು ನನ್ನ ಕೆಲಸ. ಸೊ ನಾವು ಯಾಕೆ ಬಂದಿದ್ದೀವಿ ಸ್ಪಿರಿಚುವಲ್ಗೆ, ವೇದಾಂತ ಯಾಕೆ ಬಂದಿದ್ದೀವಿ ಅಂದರೆ ಟು ಗೆಟ್ ಟನ್ಸ್ ಆ್ಯಂಡ್ ಟನ್ಸ್ ಆಫ್ ಜಾಯ್ ವಿತ್ ಭೋಗ ಆರ್ ವಿತೌಟ್ ಭೋಗ. ಭೋಗ ಇರಲಿ, ಭೋಗ ಇಲ್ಲದೇ ಇರಲಿ, ನಮಗೆ ಜಾಯ್ ಬೇಕು, ಅನ್ಎಂಡಿಂಗ್ ಜಾಯ್ ಬೇಕು, ಎಟರ್ನಲ್ ಜಾಯ್ ಯಾಕೆ ಬೇಕು? ಈಗ ಇದು ಹೊರಗಿನ ಪ್ರಪಂಚದ ಸುಖಕ್ಕೋಸ್ಕರ ಬೇಕಷ್ಟೇ. ಎಟರ್ನಲ್ ಜಾಯ್ ಯಾಕೆ ಬೇಕು? ಎಟರ್ನಲ್ ಅಂದರೆ ಅನ್ಎಂಡಿಂಗ್, ಅದು ಯಾಕೆ ಬೇಕು? ಸ್ವಲ್ಪ ಅದೇ ನಿಮ್ಮ ಸ್ವರೂಪ ಅದು. ಎಟರ್ನಲ್ ಜಾಯ್ ಇಸ್ ಯುವರ್ ರಿಯಲ್ ನೇಚರ್. ನಿಮ್ಮ ಸ್ವರೂಪ ಅದನ್ನು ಕಳ್ಕೊಂಡಿದ್ದೀರಾ. ಇಗ್ನರೆನ್ಸು, ನೀವು ಮಾಡೋ ಸರ್ಕಸ್ ಎಲ್ಲ ಇಗ್ನರೆನ್ಸ್ ಕಳೆಯೋಕ್ಕೆ, ಜ್ಞಾನ ಪಡೆಯೋಕ್ಕಲ್ಲ. ಜ್ಞಾನ ಒಳಗಡೆ ಇದೆ, ನೀವು ಜ್ಞಾನ ಸ್ವರೂಪಿ. ಹೌದಾ? ನಿಮ್ಮ ಇಗ್ನರೆನ್ಸ್ ಕಳೆಯೋದಕ್ಕೋಸ್ಕರ ಇದೆಲ್ಲ ಎಕ್ಸಸೈಸು. ಜ್ಞಾನ ಬರುವುದಿಲ್ಲ ಇದರಲ್ಲಿ. ನೀವೇ ಜ್ಞಾನ ಸ್ವರೂಪಿ. ಅರ್ಥ ಆಯ್ತಾ? ಇಂಟೆಲೆಕ್ಚುವಲ್ ಆಯಿತು. ಇಮೋಷನಲ್ಲಿಂದ ನಿಮ್ಮ ಸ್ವರೂಪಕ್ಕೆ ಹೇಗೆ ಹೋಗೋದು? ಈಗ ನೀವು ಕನಕದಾಸರು, ಪುರಂದರದಾಸರು ಇದೆಲ್ಲ ನೋಡಿದ್ದೀರಿ. ಅಂಥ ಇಂಟೆಲೆಕ್ಚುವಲ್, ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿ, ಇವರಲ್ಲಿ ಅಂಥ ಇಂಟೆಲೆಕ್ಚುವಲ್ ಇರಲಿಲ್ಲ ಅವ್ರ ಹತ್ರ. ಅವರು ಯಾವುದೋ ಒಂದು ಭಾವನೆ, ಭಕ್ತಿ ಭಾವನೆ, ಅರ್ಪಣೆ, ಸೆಲ್ಫ್
ಏನದು ಸರೆಂಡರ್, ಸೆಲ್ಫ್ ಸರೆಂಡರ್ ಮಾಡ್ಕೊಳ್ತಾ ಇದ್ರು. ಈ ಸೆಲ್ಫ್ ಸರೆಂಡರ್ ಇಮೋಷನಲ್ಲಿ ಆಗುತ್ತೆ. ಹೇಗಾಗುತ್ತೆ? ಇಮೋಷನಲ್ ಆಗುತ್ತೆ ಇದು. ನೀವು ಇಂಟೆಲೆಕ್ಚುಯಲ್ ಹೋಗಿ ಓಮಿಟ್ಕೊಂಡು ಅಭಿಧೇಯ ಮಾಡಿ ಸರ್ಕಸ್ ಮಾಡಿ ಲಾಜಿಕ್ ಹಾಕಿ ಹೋಗೋದು ಒಂದು ವಿಚಾರ ಮಾರ್ಗ. ಇಮೋಷನಲ್ಲಿ ಹೆಂಗೆ ಹೋಗೋದು? ಉಪಾಸನೆ ಮಾಡ್ತಾ ದೇವರನ್ನು ನಾವು ನಾನೇ ದೇವರು, ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ. ಒಂದು ಎಕ್ಸಾಂಪಲ್ ಕೊಡಿ. ಪುರಂದರದಾಸರು, ಕನಕದಾಸರು. ನಾನೊಂದು ಸಣ್ಣ ಇನ್ಸಿಡೆಂಟ್ ಕೊಡ್ತೀನಿ. ನನಗೇನು ಅದು ಹೇಳಬೇಕು ಅಂತಾಯಿತು, ಹೇಳ್ತೀನಿ ನೋಡೋಣ. ಸೊ ತನ್ನಿಂತಾನೆ ಇಮೋಷನಲ್ಲಿ ನೀವು ಆ ಬ್ಲಿಸ್ ಸ್ಟೇಟು, ನಿಮ್ಮ ಸೆಲ್ಫನ್ನ ನೀವು ಅಟೈನ್ ಮಾಡ್ಬೋದು. ಆವಾಗ ಏನೇನು ಪರಿವರ್ತನೆಗಳು ನಿಮ್ಗೆ ಆಗ್ತವೆ ಒಳಗಡೆ, ಅದಕ್ಕೊಂದು ಇನ್ಸಿಡೆಂಟ್ ಇದೆ. ಒಂದು ಸರಿ ಹೇಳಿದ್ದೀನಿ, ಇನ್ನೊಂದು ಸರಿ ಈ ಸಂದರ್ಭಕ್ಕೆ ತಗೊಳ್ಳೋಣ. ಯಾಕಂದರೆ ಯು ಆರ್ ಕಾನ್ಸಂಟ್ರೇಟಿಂಗ್ ಆನ್ ಅವರ್ ಐ ಎಮ್ ಆತ್ಮ ಬ್ರಹ್ಮ, ದಿಸ್ ಆತ್ಮನ್ ಈಸ್ ಬ್ರಹ್ಮನ್, ದಿಸ್ ಆತ್ಮನ್ ಈಸ್ ಬ್ರಹ್ಮನ್ ಅದನ್ನು ಹೇಳ್ತಾ ಇರ್ತೀವಿ. ಅದಕ್ಕೆ ಅನುಕೂಲ ಆಗತ್ತ ಒಂದು ಇನ್ಸಿಡೆಂಟು, ಪೌರಾಣಿಕ ಇನ್ಸಿಡೆಂಟು. ಕೃಷ್ಣ ಮತ್ತು ರಾಧೆ. ರಾಧೆ ಮತ್ತು ಕೃಷ್ಣ, ಕೃಷ್ಣ ಮತ್ತು ರಾಧೆ. ಏನಿದು? ಪರಮ ಪ್ರೇಮ. ಹೌದಾ? ಒಬ್ಬರನ್ನೊಬ್ಬರು ಬಿಟ್ಟಿರ್ತಾ ಇರಲಿಲ್ಲ, ಒಬ್ಬರನ್ನೊಬ್ಬರು ಬಿಟ್ಟಿರ್ತಾರೆ. ಇಟ್ ಇಸ್ ಲವ್. ಯಾವ ಥರದ ಪ್ರೇಮ? ಒಬ್ಬರನ್ನೊಬ್ಬರು ಬಿಟ್ಟಿರಲ್ಲ. ನೋಡಿ, ನೀವು ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ, ಸಾಯುಜ್ಯ ಎರಡೂ ಒಂದೇ, ಆಯಿತಾ? ಅಷ್ಟು ಅನ್ಯೋನ್ಯವಾಗಿದ್ದರು. ಎಲ್ಲಿ? ವೃಂದಾವನದಲ್ಲಿ. ಕೃಷ್ಣನಿಗೆ ಕರೆ ಬಂತು. ಎಲ್ಲಿಂದ? ಮಥುರಾ ನಗರದಿಂದ ಬಂತ. ಬರಬೇಕು, ಬಿಲ್ ಹಬ್ಬ, ಅಲ್ಲಿ ಕಂಸ ಕರೆದಿದ್ದಾನೆ, ಹೋಗಬೇಕು, ದೊಡ್ಡ ಕೆಲಸ ಇದೆ ನನಗೆ, ನಾನು ಹೋಗಬೇಕು. ಸರಿ, ಕೃಷ್ಣ ಬಂದು ಅವರೇನು ಇನ್ನೇನು ಮದುವೆ ಆಗಬೇಕು ಅನ್ನೋ ಒಂದು ಸ್ಥಿತಿಲಿದ್ದರು. ಅಷ್ಟು ಜೋಡಿ ಅಷ್ಟು ಚೆನ್ನಾಗಿದ್ದರು, ಆಯಿತಾ? ಸೊ ಹೇಳಿದೆ, ನಾನು ಹೋಗ್ತಾ ಇದ್ದೀನಿ, ಹೋಗಿ ಬರ್ತೀನಿ, ಆಮೇಲೆ ಮದುವೆ ಆಗೋಣ. ಮಥುರಾ ನಗರಕ್ಕೆ ಹೋಗಿ ಬರ್ತೀನಿ, ಆಮೇಲೆ ಮದುವೆ ಆಗೋಣ. ಇವಳಿದ್ದು ಹೋಗಿ ಕಂಸ ವಧೆ ಆಯಿತು, ಪಟ್ಟಾಭಿಷೇಕ ಆಯಿತು. ಜೈಲಲ್ಲಿರೋಂಥದ್ದು ಕೂರಿಸ್ಬಿಟ್ಟು ವಾಪಸ್ ಬಂದ ಕೃಷ್ಣ. ವಾಪಸ್ ಬಂದುಬಿಟ್ಟು ರಾಧೆ ಹತ್ರ, ರಾಧೆ ನಾವು ಮದುವೆ ಆಗೋಣ ಕೇಳಿದ. ಇಲ್ಲ ನೋ ಕೃಷ್ಣ, ನೋ. ನಾನು ಪ್ರೀತಿ ಮಾಡಿದ ಕೃಷ್ಣ ಗೊಲ್ಲ. ನಾನು ಒಬ್ಬಳು ಗೋಪಿ, ನಾನೇನು ಓದಿಲ್ಲ, ನನಗೆ ಓದು ಬರಲ್ಲ. ನೀನೀಗ ದೊಡ್ಡ ಚಕ್ರವರ್ತಿ, ರಾಜರನ್ನು ಮಾಡ್ತೀಯ ನೀನು. ನಿನಗೆಲ್ಲ ಹೇಗೆ ಸಲ್ಯೂಟ್ ಮಾಡ್ತಾರೆ, ಹೇಗೆ ಬೆಲೆ ಕೊಡ್ತಾರೆ ನನಗೆ ಗೊತ್ತಿಲ್ಲ. ನಾನು ಹಳ್ಳಿಯವಳು, ನಾನು ನಿನ್ನ ಮದುವೆ ಆಗಲಿಕ್ಕಾಗಲ್ಲ. ಆದರೆ ನೀನು ನನ್ನೊಳಗಡೆ ಇದೆಯಾ? ನಾವು ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ, ಆದರೆ ನೀನು ನನ್ನೊಳಗಡೆ ಇದೆಯಾ? ಕೃಷ್ಣ ಅನ್ನೋ ಒಂದು ವ್ಯಕ್ತಿ ನನಗೆ ಬೇಡ. ನನಗೆ ಕೃಷ್ಣ ಬಂದಾಯಿತು ಒಳಗಡೆ, ಕೃಷ್ಣ ಬಂದಾಯಿತು, ಇನ್ನು ಅಗತ್ಯ ಇಲ್ಲ. ಕೃಷ್ಣನ ಅಗತ್ಯ, ಸಾಕ್ಷಾತ್ ಕೃಷ್ಣ ಎದುರುಗಡೆ ಬಂದರೆ ಅವನ ಅಗತ್ಯ ಇಲ್ಲ ಅನ್ನಬೇಕಾದ್ರೆ ಯಾವ ಮಟ್ಟಕ್ಕೆ ಆ ಸೋಲು ಹೋಗಿರಬೇಕು? ನೀವು ಓಮ್ ತಗೊಂಡು ಡ್ರಾಪ್ ಮಾಡೋದು ಇದೆ, ಓಮ್ನ ಸಾಫನ್ ಮಾಡಿ ಹೋಗ್ತಿರಲ್ಲ, ಅದು ಇದೆ. ಅಲ್ಲಿ ಹೋಗ್ಬೇಕು ನೀವು. ಸಾಧ್ಯ ಇದೆಯಾ? ಅದನ್ನು ನೆನೆಸ್ಕೊಳ್ಳಿ. ರಾಧೆ ಕೃಷ್ಣನ ನೆನೆಸ್ಕೊಳ್ಳಿ, ಇದು ಆಗುತ್ತೆ. ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಷ್ಟೇ. ಸೊ ಅದೊಂದು ಇಟ್ಕೊಂಡು ಹೋಗ್ಬೋದು. ಸೊ ನಾವು ಮಾಡುವ ಎಲ್ಲ ಭಕ್ತಿ, ದೇವರು, ಅದು ಓಮ್ ಆಗಲಿ, ವಿಗ್ರಹ ಆಗಲಿ, ಏನಾಗಲಿ, ಅದಕ್ಕೆಲ್ಲದಕ್ಕೂ ಒಂದು ಕೊನೆ ಇದೆ. ಅಲ್ಲೇ ಅಟ್ಯಾಚ್ ಮಾಡಿಕೊಂಡು ಇರಬಾರ್ದು. ಚಿನ್ಮಯಾನಂದರು ಒಂದು ಕಡೆ ಹೇಳ್ತಾರೆ, ದ ರಿಯಲ್ ಗುರು ಈಸ್ ಒನ್ ಹೂ ಟೇಕ್ಸ್ ಹಿಸ್ ಡಿಸೈಪಲ್ ಟು ಸಚ್ ಎ ಲೆವೆಲ್ ವೇರ್
ದ ಡಿಸೈಪಲ್ ನೀಡ್ಸ್ ನೋ ಗುರು. ಗುರುವೇ ಬೇಡ ಅನ್ನೋ ಸ್ಥಿತಿಗೆ ಆ ಶಿಷ್ಯ ಹೋಗ್ಬೇಕು. ಅವನು ರಿಯಲ್ ಗುರು. ಆ ಥರ ಶಿಷ್ಯನ ತಯಾರು ಮಾಡೋನು ರಿಯಲ್ ಗುರು. ಗುರು ಅನ್ನೋದು ಪಾಯಿಂಟರ್. ಗುರು ತಾರ್ಸೋ ದಾರಿ ಪಾಯಿಂಟೆಡ್. ನಿಮ್ದು ಇಂಪಾರ್ಟೆಂಟ್ ಏನು? ಪಾಯಿಂಟೆಡ್ ಗೋಲ್. ಸೊ ಗೋಲ್ ನಿಮ್ಮಲ್ಲಿ ಕುಳಿತುಕೊಂಡ್ಬಿಟ್ರೆ ಆಮೇಲೆ ನಿಮಗೆ ಗುರು ಬೇಡ, ವಿಗ್ರಹ ಬೇಡ, ರಾಮ ಬೇಡ, ಕೃಷ್ಣ ಸಾಕ್ಷಾತ್ ಕೃಷ್ಣ ಎದುರುಗಡೆ ಬಂದಾಗಲೇ ಅವಳು ನೀನು ಬೇಡ ಹೋಗು ಅನ್ಬೇಕಾದ್ರೆ ಆ ಭಕ್ತಿಯ ಮಟ್ಟ ಯಾವ ಮಟ್ಟಕ್ಕೆ ಹೋಗಿರ್ಬೇಕದು. ಯು ಆರ್ ಫ್ರೀ. ಸ್ವರಾಟ್. ಅರ್ಥ ಆಯ್ತಾ? ಯಾರ ಅಗತ್ಯನೂ ಇಲ್ಲ, ಯಾರ ಡಿಪೆಂಡೆನ್ಸಿನೂ ಇಲ್ಲ ನಿಮಗೆ. ಯು ಆರ್ ಎವರ್ ಫ್ರೀ. ನಿತ್ಯ ಶುದ್ಧ ಬುದ್ಧ ಚೈತನ್ಯ. ಯಾರು? ನೀವೇ. ನಿಮ್ಗೆ ಯಾಕೆ ಡಿಪೆಂಡೆನ್ಸಿ? ಯಾರು ಬದ್ಧತೆ ಇಲ್ಲ ಅಂದರೆ ಮುಕ್ತರು ಏನು ಬಂತು ಅಲ್ಲೇ ಇರುತ್ತೆ. ಇಲ್ಲಿ ಅನಂತಾಚಾರ್ ಅಂತಿದ್ರು, ಶಂಕರ ಕೃಪಾದಲ್ಲಿ ಪಾಠ ಮಾಡ್ತಾಯಿದ್ರು. ಕೇಳಿದ್ದೀರಾ? ಅನಂತಾಚಾರ್, ಅನಂತಾಚಾರ್. ಅವ್ರಿಗೆ ಈ ಆಚರಣೆಯಲ್ಲೆಲ್ಲ ಕೆಲವು ಸರಿ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡೋದು. ಕೋಪ ಬರೋದು ಅವ್ರಿಗೆ ಮಾತಾಡ್ತಾ. ಅದು ನೋಡ್ರಿ, ಆ ತಿರುಪತಿಯಲ್ಲಿ ಅವನಿಗೆ ಮದುವೆ ಮಾಡ್ತಾರೆ. ದೇವರಿಗೆ ಮದುವೆ ಮಾಡಿ ಬಾಗಿಲಾಕಿ ಒಳಗಡೆ ಹಾಕಿ ಚಪ್ಪಾಳೆ ತಡ್ತಾರೆ. ದೇವರಿಗೆ ಹಾಕ್ರಿ ಹೆಂಡತಿ ಬಾಯಿ ಬಿಡ್ಕೊಳಕ್ಕ. ದೇವರಿಗೆ ಹಾಕ್ರಿ ಹೆಂಡತಿ ಬಾಯಿ ಬಿಡ್ಕೊಳಕ್ಕ. ಇವನಿಗೆ ಬೇಕು ಹೆಂಡತಿ. ಇದು ಅವ್ರು ಅನಂತಾಚಾರ್ಯ ಕೋಪ ಬಂದ್ಬಿಡೋದು ಅವ್ರಿಗೆ. ಅನಂತಾಚಾರ ಗೊತ್ತಲ್ಲ, ಅನಂತಾಚಾರ್. ಇಲ್ಲಿ ಶಂಕರ ಕೃಪಾದಲ್ಲಿ ಮಾಡ್ತಿದ್ರಲ್ಲ ಸರ್, ನೀವು ಕೇಳಿದಿರಿ? ಅನಂತಾಚಾರ್ ನೋಡಿಲ್ಲ? ನೀವು ನೋಡಿದಿರಿಲ್ಲ? ಹೌದು, ರೆಗ್ಯುಲರ್ ಪಾಠ ಮಾಡ್ತಿದ್ರು ಅವರು. ನಾನು ಅವ್ರದ್ದು ಪತಂಜಲಿ ಯೋಗ ಸೂತ್ರ ಮಾಡ್ತಾಯಿದ್ರು. ಆಗ ಹೋಗ್ತಾ ಇದ್ದೆ ನಾನು ಯೋಗ ಸೂತ್ರ. ಸ್ಕಾಲರ್, ದೊಡ್ಡ ಸ್ಕಾಲರ್. ಏನು 95 ಏನೋ ಆಗಿತ್ತು ಅವಾಗ ಪಾಠ ಮಾಡೋದು. ಸೊ ಕೂತ್ಕೊಂಡು ಯೋಚನೆ ಮಾಡಬೇಕು. ವಿಚಾರ ಮಾರ್ಗಕ್ಕೆ ಲಿಮಿಟ್ ಇದೆ, ಇಮೋಷನ್ಗೆ ಲಿಮಿಟ್ ಇದೆ, ಎಲ್ಲದಕ್ಕೂ. ಬಟ್ ಎಲ್ಲ ತಗೊಂಡೋಗೋದೆ ನಿಮ್ಮನ್ನು ಅಲ್ಲಿಗೆ ಅಲ್ಲಿ ನೋಡಿ. ರಾಧೆ ಕೃಷ್ಣ ಅದರಲ್ಲಿ ಏನಾಯಿತು ಅಂತಂದರೆ, ಯಾವಾಗ ಅವಳಿಗೆ ಕೃಷ್ಣ ಒಳಗಡೆ ಬಂದ್ಬಿಟ್ನೋ, ಒಳಗಡೆ ಸ್ಥಾಪನೆ ಆಗೋಯ್ತೋ, ಆ ವೈರಾಗ್ಯ ಅನ್ನೋದು ಅಷ್ಟು ಬೇಗ ಡೆವಲಪ್ ಆಯಿತು. ಕೃಷ್ಣನೇ ಬೇಡ ಅನ್ನೋಷ್ಟು ವೈರಾಗ್ಯ, ಸಾಕ್ಷಾತ್ ಕೃಷ್ಣನೇ ಬೇಡ ಅನ್ನೋ ವೈರಾಗ್ಯ. ಇದು ಹೇಗೆ ಬಂತು ಅಂತಂದರೆ ಒಳಗಡೆ ಅದು ಡೆವಲಪ್ ಆಗೋಯ್ತು. ನಿಮ್ಮ ಗೋಲ್ ನಿಮಗೆ ಸಿಕ್ಬಿಡ್ತು. ಕೃಷ್ಣ ಯಾಕೆ? ಅನ್ಕಂಡೀಷನಲ್ ಸರೆಂಡರ್ ಬರುತ್ತೆ. ಬರ್ ಸೊ ಇದು ಯು ಹ್ಯಾವ್ ಟು ಥಿಂಕ್. ನಾವು ಎಷ್ಟೇ ಬುಕ್ ಓದಿ, ಎಷ್ಟೇ ಅನಲೈಸ್ ಮಾಡಿ, ವಿಚಾರ ಮಾರ್ಗಗಳು ತೊಗೊಂಡಾಗ ಅದರ ಲಿಮಿಟೇಷನ್ ನೋಡಬೇಕು, ಇಮೋಷನ್ ತೊಗೊಂಡು ಅದರ ಲಿಮಿಟೇಷನ್ ನೋಡಬೇಕು. ಇದು ಇಲ್ಲ. ಸ್ವಲ್ಪ ದಿವಸ ನಾನೇ ಇರಲ್ಲ, ಪ್ರಪಂಚ ಇರಲ್ಲ. ಮುಂದೇನು? ಶ್ರೀರಾಮಚಂದ್ರನಿಗೆ ಬಂದಿದ್ದು ಇದೇ ಪ್ರಶ್ನೆ ಯೋಗ ವಾಸಿಷ್ಠದಲ್ಲಿ. ಮುಂದೇನು? ಆವಾಗ ವಿಶ್ವಾಮಿತ್ರರ ಹತ್ರ ಕೇಳ್ತಾನೆ, ಗುರು ಹತ್ರ, ಇದು ಮುಂದೇನು ಅಂತಂದರೆ, ನೋಡಪ್ಪ, ಈ ವಿಷಯದಲ್ಲಿ ನಿಮ್ಮ ವಸಿಷ್ಠರು ಬಹಳ ಇದರಲ್ಲಿ ಅವ್ರ ಪ್ರವೀಣರು, ನೀವು ಅವ್ರ ಹತ್ರ ಹೋಗಿ ಕೇಳಿ ಅವ್ರು ಹೇಳ್ತಾರೆ. ವಿಶ್ವಾಮಿತ್ರ ಡೈರೆಕ್ಟರ್ ರಾಮ ಟು ವಸಿಷ್ಠ ಹೋದಾಗ ಏನು ಆನ್ಸರು? ಆತ್ಮಚಿಂತನ ಅದೊಂದೇ ಮಾರ್ಗ, ಬೇರೇನಿಲ್ಲ. ಏನು ಆತ್ಮಚಿಂತನ? ನನ್ನ ಬಗ್ಗೆ ನನ್ನಲ್ಲಿ ನಾನಿರೋದು, ನನ್ನ ಬಗ್ಗೆ ನಾನು ಯೋಚನೆ ಮಾಡೋದು. ಇಡೀ ಪ್ರಪಂಚ ಅಲ್ಲೇ ಇದೆ. ಯು ಆರ್ ನಾಟ್ ಎ ಡ್ರಾಪ್ ಇನ್ ದ ಓಷನ್, ಯು ಆರ್ ಎಂಟೈರ್ ಓಷನ್ ಇನ್ ಎ ಡ್ರಾಪ್. ಯು ಆರ್ ದ ಎಂಟೈರ್ ಓಷನ್ ಇನ್ ಎ ಡ್ರಾಪ್. ಯಾಕೆಂದರೆ ನಾವು ತಿಳ್ಕೊಂಡಿಲ್ಲ. ಅನಾದಿ ವಿದ್ಯಾ ನಿರ್ವಾಚ್ಯ ಕಾರಣೋಪಾದಿರುಚ್ಯತೆ. ಆತ್ಮಬೋಧದಲ್ಲಿ ಹೇಳುತ್ತೆ, ನಮ್ಮಲ್ಲಿ ಒಂದು ಕಾರಣ ಶರೀರ ಅಂತ ಒಳಗಡೆ ಬಂದಿದೆ, ಅದರಲ್ಲಿ ಅವಿದ್ಯೆ ತುಂಬಿಕೊಂಡಿದೆ. ಈ ಅವಿದ್ಯೆ ಎಷ್ಟು ಹಿಂದಿಂದ ಬಂದಿದೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಅನಾದಿ ಅವಿದ್ಯ, ಅನಾದಿ. ಅದು ಯಾವಾಗಲಿಂದ ಒಳಗಡೆ ಬಂದಿದೆ ಅಂತ ಹೇಳೋಕ್ಕಾಗಲ್ಲ. ಅದು ಒಳಗಡೆ ತುಂಬಿಕೊಂಡಿದೆ. ಕಾರಣ ಶರೀರ, ಸ್ಥೂಲ ಶರೀರ,
ಸೂಕ್ಷ್ಮ ಶರೀರ, ಕಾರಣ ಶರೀರ. ಕಾರಣ ಶರೀರ ಅಂದರೆ ಬಂಡಲ್ ಆಫ್ ವಾಸನಾ, ಅಲ್ಲಿ ಅದು ಇದೆ. ಈಗ ನಮ್ಮ ಕೆಲಸ ಏನು? ನಮ್ಮ ಕೆಲಸ ಏನು? ಎಲ್ಲರಿಟ್ಟಾಗಿದ್ದಾರೆ. ವಾಸನಾಕ್ಷಯ ಆಗಬೇಕು. ವಾಸನಾಕ್ಷಯ ಆಗ್ಬೇಕಾದ್ರೆ ಏನು ಮಾಡಬೇಕು? ಸ್ಪ್ರೆಡ್ ಆಗಬೇಕು. ಇಲ್ಲ ಕರ್ಮಯೋಗ ಮಾಡಿ, ಇಲ್ಲ ಭಕ್ತಿ ಯೋಗ ಮಾಡಿ, ಇಲ್ಲ ನಾಮಜಪ ಮಾಡಿ. ಎನಿ ನಾನ್ಸೆನ್ಸಿಕಲ್ ಡ್ಯೂಟಿ, ಎನಿ ನಾನ್ಸೆನ್ಸಿಕಲ್ ವರ್ಕ್, ಇಫ್ ಯು ಡೂ ಇಟ್ ಸ್ಲೋಲಿ ಇಟ್ ಈಸ್ ಬ್ರಹ್ಮ ಸಾಧನ. ಯು ಡೂ ಇಟ್ ಸ್ಲೋಲಿ. ಯಾಕೆ ಗೊತ್ತಾ? ನೀವು ನಿದ್ದೆಯಲ್ಲಿ ಸ್ಲೋ ಆಗಿರ್ತೀರ. ಹಗಲೊತ್ತು ಅಷ್ಟೇ ಸ್ಲೋ ಆಗಿ ಕೆಲಸ ಮಾಡಿ. ಇಟ್ ಕ್ಯಾನ್ ಬಿ ಸ್ಟೈಲ್ಡ್ ಇಂಟು ಬ್ರಹ್ಮ ಸಾಧನ. ನಿಮ್ಮ ಆ ಬೇಕು ಬೇಡ ಅನ್ನೋದು ನಿಮ್ಮ ಕೆಲಸದಿಂದ ತೆಗೆದು ಬಿಟ್ಟರೆ ನೀವು ಆರಾಮಾಗಿ ಕೆಲಸ ಮಾಡ್ತಾ ಇರ್ತೀರ. ನಾನು ಮಾಡ್ತಾ ಇದ್ದೀನಿ ಬರಬಾರ್ದು. ಅರಸನೆಂದು ಬಂದು ಕೇಳುವನು, ಅದಕ್ಕೆ ಉತ್ತರವ ಕೊಡಬೇಕು ತಾನೆನ್ನುವ ಒಲು ಒಡಲ ಜಾಣಿನ ಶಕ್ತಿಗಳೆಲ್ಲವ ಮುಡುಪು ಕೊಟ್ಟನು ಭರತ. ಅವನು ಬಂದು ಕೇಳ್ತಾನೆ ಒಂದು ದಿವಸ, ಅದಕ್ಕೆ ನಾನು ಉತ್ತರ ಕೊಡಬೇಕು. ಒಡಲ ದೇಹದ ಜಾಣಿನ ಶಕ್ತಿಗಳ ಎಲ್ಲವನ್ನು ಮುಡುಪು ಕೊಟ್ಟ. ಎಲ್ಲವನ್ನು ಮುಡುಪು ಕೊಟ್ಟ. ಯಾರು? ಭರತ. ಅರಸ ಅಡವಿಗೈದಿದೊಡಂ. ನೋಡಿ, ಭರತದ ಎಕ್ಸಾಂಪಲಲ್ಲಿ ನಿಮಗೆ ಒಳ್ಳೆ ಕರ್ಮಯೋಗ ಅರಸ ಅಡವಿಗೈದಿದೊಡಂ. ಅರಸ ಕಾಡಿಗೆ ಹೋದರು, ಅವನಿದ್ದ ಪಾದಕೆಗಳು ಒರೆಯದೊಡಂ ಏನನಂ. ಆ ಪಾದಕೆಗಳೇನೋ ಹೇಳ್ತಾವ, ಸೀಟಿದ್ದಾನಲ್ಲಿ ಆಸ್ತ. ತಾಂ ವರದಿ ಒರೆದು ತಾನು ಹೇಳ್ತಾನೆ, ನಾನು ಹಾಗೆ ಮಾಡಿದ್ದೀನಿ, ಹೀಗೆ ಮಾಡಿದ್ದೀನಿ, ಹೀಗೆ ಮಾಡಿದ್ದೀನಿ, ಹೀಗೆ ಮಾಡಿ. ದೊರೆತನದ ಭಾರವನ್ನು ಹೊತ್ತು, ದೊರೆತನದ ಭಾರವನ್ನು ಹೊತ್ತು, ದೊರೆ ಆಗದ ಆ ಭರತನವನು ಇರು ನೀನು. ದೊರೆತನದ ಭಾರವನ್ನು ಹೊತ್ತ ದೊರೆ ಅಂತ ಇವಾಗಿರೋ ಲೀಡರ್ಸು ಭಾರನೂ ಇಲ್ಲ, ಎಲ್ಲ ನಾನೇ ಮಾಡಿದ್ದು ಅಂತ. ಒಳ್ಳೆಯದ ನಾನು ಮಾಡಿದ್ದು, ಯಾರೋ ಮಾಡಿದ್ದು ನಾನು ಮಾಡಿದ್ದು ಅಂತ ಹೇಳಲ್ಲ. ಇದು ಆರ್ಡರ್ ಆಫ್ ದ ಡೇ. ಇದರಲ್ಲಿ ಒಂದು ನಾವು ನೋಡಬೇಕು, ಕಾಲಧರ್ಮ. ಕಾಲಧರ್ಮ ಅಂದರೆ ಗೊತ್ತಾ? ಕಾಲಧರ್ಮ. ಈಗ ಹೊರಗಡೆ ಜನಗಳು ಹೇಗೆ ಬಿಹೇವ್ ಮಾಡ್ತಾ ಇದ್ದಾರೆ ಅದು ಕಾಲಧರ್ಮ. ನಿಮ್ದೇನು ಹೇಳ್ತೀರಿ? ಟೆಕ್ನಾಲಜಿ, ಸಿವಿಲೈಸೇಷನ್. ಚುಚ್ಚಾಗಿ ಆ ಸಿಗ್ನಲಲ್ಲಿ ಕೂತ್ಕೊಂಡು ತಿಂಡಿ ತಿಂತಾ ಇರ್ತಾರೆ, ಡ್ರೈವ್ ಮಾಡ್ತಾ. ತಿಂಡಿ ತಿನ್ನೋಕ್ಕೆ ಪುರ್ಸೋತಿರಲ್ಲ ಅವ್ರಿಗೆ. ಸಿಗ್ನಲಲ್ಲಿ ಪೇಪರ್ ಬಿಟ್ಬಿಟ್ಟು ತಿಂಡಿ ತಿಂತಾ ಇರ್ತಾರೆ. ಕೆಲಸಕ್ಕೆ ಹೋಗೋರು ಟೈಮೇ ಇಲ್ಲ ಅವ್ರ ಹತ್ರ. ಯಾತಕ್ಕೆ ದುಡಿತಾರೆ, ಯಾತಕ್ಕೆ ಕಷ್ಟಪಡ್ತಾರೆ? ಇವ್ರು ಯಾವಾಗ ಸುಖ ಪಡೋದು? ನಾಳೆ ಸುಖ ಇದೆ ಅಂತ ಇವತ್ತು ಕಷ್ಟಪಡ್ತಾ ಇರೋದು. ಈ ಸುಖ ಯಾವಾಗ ಬರುತ್ತೆ? ಯಾವಾಗ ಬರುತ್ತೆ? ಬನ್ನಂಜೆ ಗೋವಿಂದಾಚಾರ್ಯರು ಹೇಳ್ತಾರೆ, ನಾಳಿನ ಸುಖದ ನಿರೀಕ್ಷೆಯೇ ಇಂದಿನ ಜೀವನ. ನಾಳೆ 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 ನಾಳೆ. ಈ ನಾಳೆ ಯಾವಾಗ? ಇವಾಗ ಏನಾಗಿದೆ ನಿಮಗೆ? ಇವಾಗ ಏನಾಗಿದೆ? ಹ್ಯಾಪಿನೆಸ್ ಈಸ್ ರೈಟ್ ಅಂಡರ್ ಯುವರ್ ಫೀಟ್. ಹ್ಯಾಪಿನೆಸ್ ಈಸ್ ರೈಟ್ ಅಂಡರ್ ಯುವರ್ ಫೀಟ್. ಯು ಶುಡ್ ನೋ ಇಟ್. ಅಷ್ಟೇ. ಅಲ್ಲಿ ನೋಡಲ್ಲ, ಏನೇನೋ ಕಾಣ್ತಾ ಇದೆ. ಕನ್ಫ್ಯೂಸ್ ಇಂಡಿಯಾ ಲಿಮಿಟೆಡ್ ಅಂತಾರೆ, ಗೊತ್ತಲ್ಲ? ಕನ್ಫ್ಯೂಸ್ಡ್. ಕಾಲಧರ್ಮ. ಬೇರೆಯವ್ರನ್ನ ನೋಡಿ ಅನುಕರಣೆ ಮಾಡಿ ಅವ್ರ ಥರ ಆಗ್ಲಿಕ್ಕೆ ಹೋಗೋದು. ಅವ್ರಿಗೇನು ಸಂಸ್ಕಾರ ಇದೆ ಗೊತ್ತಿಲ್ಲ, ಅವ್ರು ಯಾರನ್ನು ಫಾಲೋ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ನಿಮ್ಮತನವನ್ನು ಕಳ್ಕೊಂಡು ಅವ್ರದ್ದು ಇಲ್ದೇನೆ ತತ್ತ ಒಂದರ ಹಿಡಿತಕ್ಕೆ ಒಗ್ಗದಿಹ ಬಾಳೇನು ಕಿತ್ತ ಗಾಳಿಪಟವೋ ಮಂಕುತಿಮ್ಮ. ತತ್ತ ಒಂದರ ಹಿಡಿತಕ್ಕೆ ಒಗ್ಗದಿಹ ಬಾಳೇನು ಕಿತ್ತ ಗಾಳಿಪಟವೋ. ಸೊ ಕಾಲಧರ್ಮ ಹಾಗಿದೆ, ಬಿಹೇವಿಯರು ಹಾಗಿದೆ, ನಮ್ಮ ಮನೆ ಹೀಗಿದೆ, ನಮ್ಮ ಸಂಸ್ಕಾರ ಹೀಗಿದೆ, ನನ್ನ ಮನಸ್ಸು ಹೇಗಿದೆ, ನನ್ನ ಮನಸ್ಸು ಹೇಗಿದೆ. ಎಲ್ಲ ಕಡೆ ಚದುರೋಗಿದೆ ಅಷ್ಟೇ. ಯಾಕೆ ಹೋಗ್ಬೇಕು? ಅವಶ್ಯಕತೆ ಇದೆಯಾ? ನೋಡಿ, ಆನಂದ ಮೀಮಾಂಸ ಅಂತ ಇವಾಗ ಲೆಕ್ಕ. ಇದು ಯಾಕೆ ಬಂತು ಇದೆಲ್ಲ ಅಂದರೆ ನೋಡಿ, ಇದು ಬರಬೇಕಾಯ್ತು. ಆನಂದ ಮೀಮಾಂಸ ಅಂತ ಕೇಳಿದ್ದೀರಾ? ಮೀಮಾಂಸ ಶಂಕರಾಚಾರ್ಯರು ಕೇಳಿದರೆ, ಬರುತ್ತಾ? ಯದಿ ಅವಿದ್ಯಾಯಾಮ್
ಆಗಂತುಕತ್ವಂ ಆಹೋಸಿತು ಸ್ವಾಭಾವಿಕತ್ವಂ. ಈಗ ನೀವು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ಅವಿದ್ಯೆ. ಅವಿದ್ಯೆ ಇಗ್ನರೆನ್ಸ್. ಇಷ್ಟೆಲ್ಲ ಕಷ್ಟ, ಇಷ್ಟೆಲ್ಲ ಗೊಂದಲ ಹೊರಗಡೆ ನಮಗೆ ಸದ್ಯಕ್ಕೆ ನಮಗೆ ಇವಾಗಿಲ್ಲ ಅಂತ ಇಟ್ಕೊಳ್ಳಿ. ನಮಗಿಲ್ಲ, ಹೊರಗಡೆ ಇದೆ ಗೊಂದಲ. ಅದನ್ನು ಯಾರೂ ಏನೂ ಮಾಡೋಕ್ಕಾಗಲ್ಲ, ಅದು ಹಾಗೇ ಇರುತ್ತೆ. ಯದಿ ಅವಿದ್ಯಾಯಂ ಆಗಂತುಕತ್ವಂ ಆಹೋಸಿತು ಸ್ವಾಭಾವಿಕ. ಈ ಅವಿದ್ಯೆ ಇಗ್ನರೆನ್ಸ್ ಇದೆಯಲ್ಲ, ಇದು ನಿಮ್ಮ ಬಂದು ಹೋಗುವ ಸ್ಥಿತಿಯ ಅಥವಾ ನಿಮ್ಮ ಸ್ವಾಭಾವಿಕ ಸ್ಥಿತಿಯ? ಈ ಇಗ್ನರೆನ್ಸ್ ಇದೆಯಲ್ಲ, ನಿಮ್ಮ ರಿಯಾಕ್ಷನ್ಸು, ಇದು ಬಂದು ಹೋಗೋದಾ ಅಥವಾ ನಿಮ್ಮ ಒರಿಜಿನಲ್ ಸ್ಟೇಟಾ? ಬಂದು ಹೋಗೋದು. ಅದನ್ನು ಯಾಕೆ ಹಿಡ್ಕೋಬೇಕು? ಅದನ್ನು ಯಾಕೆ ಹಿಡ್ಕೋಬೇಕು? ಬಂದು ಹೋಗೋದನ್ನು ಯಾಕೆ ಹಿಡ್ಕೋಬೇಕು? ನೀವು ಬಂದು ಹೋಗೋದನ್ನು ಹಿಡ್ಕೊಂಡು ಇದೇ ನಾನು ಇದೇ ನಾನು ಇದೇ ನಾನು ಅಂತ ಒದ್ದಾಡ್ತಿದ್ರಲ್ಲ, ಅರ್ಥ ಇದೆಯಾ? ಯದಿ ಅವಿದ್ಯಾಯಂ ಆಗಂತುಕತ್ವಂ ಆಹೋಸಿತು. ಹಾಗಾದರೆ ನಂದು ಸ್ವಾಭಾವಿಕ ಧರ್ಮ ಏನು? ಏನು ಸ್ವಾಭಾವಿಕ ಧರ್ಮ? ಆನಂದ. ಯಾಕೆಂದರೆ ನಿದ್ದೆಯಲ್ಲಿ ಐ ಆಲ್ರೆಡಿ ಪ್ರೂವ್ಡ್. ನಿದ್ದೆಯಲ್ಲಿ ವಿ ಹ್ಯಾವ್ ಪ್ರೂವ್ಡ್ ದ್ಯಾಟ್ ವಿ ಆರ್ ಬ್ಲಿಸ್. ಎಚ್ಚರದಲ್ಲಿ ಯಾಕೆ ಇಷ್ಟು ಪ್ರಾಬ್ಲಮ್ಮು? ಹಾಕಿ ವಿಚಾರ ಮಾರ್ಗ. ಇದು ನನ್ನ ಸ್ವಾಭಾವಿಕ ಧರ್ಮನ ಸಫರಿಂಗ್. ಬಂದು ಹೋಗೋಲ್ಲ. ಆಗಂತುಕ ಧರ್ಮನ ಬಂದು ಹೋಗೋದು ತಾನೆ. ಹೊಡೀರಿ ಅಲ್ಲಿ ಎಲ್ಲ ಕಟ್ ಮಾಡ್ತಾ ಹೋಗಿ. ಇದು ನಂದಲ್ಲ, ಇದು ನಂದಲ್ಲ, ಇದು ನಂದಲ್ಲ, ನಿಂದಲ್ಲ. ಏನು ಉಳಿತದೆ? ಝೀರೋ, ಏನೂ ಇಲ್ಲ. ಸೈಲೆಂಟ್ ಆಗಿರಿ. ಆಗುತ್ತಾ? ಇಲ್ಲ, ಒಳಗಡೆಯಿಂದ ಎಳೀತದೆ. ಯಾಕೆಂದರೆ ಬರೀ ನೀವಲ್ಲ, ಬರೀ ನೀವು ಮಾತ್ರ ಮಾಡ್ತಾ ಇರೋದಲ್ಲ, ನಿಮ್ಮ ಮೂಲಕ ಫಿನಾಮಿನಲ್ ಫೋರ್ಸಸ್ ಕೂಡ. ನಿನ್ನೆ ಏನು ತಿಂದಿದ್ದೀರಿ ಅದರ ಮೇಲೆ ಇವತ್ತು ನಿಮ್ಮ ಮನಸ್ಥಿತಿ ಇರುತ್ತೆ, ಗೊತ್ತಾ? ಒಂದ್ಸರಿ ಹೇಳಿದೆ, ಏನು ಮಸಾಲೆ ಗಿಸಾಲೆ ಅದು ಎಣ್ಣೆ ಗಿಣ್ಣೆ ಎಲ್ಲ ನೆನ್ನೆ ತಿಂದ್ಬಿಟ್ರಿ, ಇವತ್ತು ಮಧ್ಯಾಹ್ನ 11 ಗಂಟೆಗೆ ನಿಮ್ಮ ಕತೆ ಏನಾಗಿರುತ್ತೆ ಗೊತ್ತಾ? ಕೂತ್ಕೊಳ್ಳೋಕೆ ಬಿಡಲ್ಲ. ನಮ್ಮ ಸ್ವಭಾವ, ನಮ್ಮ ಈಟಿಂಗ್ ಹ್ಯಾಬಿಟ್ಸು, ನಮ್ಮ ಮಾತುಕತೆ, ನಮ್ಮ ಆಲೋಚನೆಗಳು, ಇದೆಲ್ಲ ನಮ್ಮ ವಾಸನಾಕ್ಷಯಕ್ಕೆ. ಅದನ್ನು ಜಾಸ್ತಿ ಮಾಡ್ಬೋದು, ಕಡಿಮೆ ಮಾಡ್ಬೋದು. ಯಾರ ಕೈಲಿದೆ? ನಮ್ಮ ಕೈಲಿದೆ. ಸೊ ವಿಚಾರ ಮಾರ್ಗದಲ್ಲಿ ಏನಂದರೆ, ಇದು ನನ್ನ ಸ್ವಾಭಾವಿಕ ಧರ್ಮ ಅಲ್ಲ, ಇದು ನನ್ನ ಬಂದು ಹೋಗುವ ಧರ್ಮ. ಸುಖ ದುಃಖ ಎರಡು ನಂದು, ನನ್ನ ಸ್ವಾಭಾವಿಕ ಧರ್ಮ ಅಲ್ವೇ ಅಲ್ಲ. ಬಂದು ಹೋಗೋದು ಇದೆರಡು ನಂಗೆ ಬೇಡ. ಸುಖನೂ ಬೇಡ, ದುಃಖನೂ ಬೇಡ. ನಾನು ಮೈಂಡಲ್ಲಿ ತಾನೇ ಸುಖ ದುಃಖ. ಮೈಂಡ್ ಎದ್ಮೇಲೆ ತಾನೇ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸು. ನಿದ್ರೆಯಲ್ಲಿ ಮೈಂಡ್ ಇಲ್ಲ. ಇವಾಗ ಯಾಕೆ ಮೈಂಡ್ ಬೇಕು? ಯಾಕೆ ಬೇಕು? ವ್ಯವಹಾರ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ನಮ್ಮ ಹತ್ರ ಬೇಕಾದಷ್ಟಿದೆ. ನಮ್ಮ ಹತ್ರ ಅಷ್ಟು ನಾಲೆಜ್ ಇದೆ, ಒಂದು ಪೊಸಿಷನ್ ಇದೆ. ಇವಾಗ ಏನು ಮಾಡಬೇಕು? ಸುಮ್ಮನೆ ಇರಬೇಕು, ಸೈಲೆಂಟಾಗಿರಬೇಕು, ಹ್ಯಾಪಿಯಾಗಿರಬೇಕು, ಖುಷಿಯಾಗಿರಬೇಕು. ಬಾಲವತೆ ಉನ್ಮತ್ತವತೆ. ಒಬ್ಬ ಜ್ಞಾನಿ ಹೇಗಿರ್ತಾನೆ ಅಂದರೆ, ಚಿಕ್ಕ ಮಕ್ಕಳ ಥರ ಉನ್ಮತ್ತರಾಗಿರ್ತಾರಂತೆ. ಯಾವಾಗಲೂ ಉನ್ಮತ್ತರಾಗಿ. ಸಾಧ್ಯ ಇದೆಯಾ? ಉನ್ಮತ್ತರಾಗಿರ್ಲಿಕ್ಕೆ ಸಾಧ್ಯ ಇದೆಯಾ? ಯಾಕೆ ಆಗಲ್ಲ? ಬನ್ನಿ ಇವತ್ತು ನಾನು ಇದರಲ್ಲಿ ನಾವು ಇದು ನೋಡೋಣ. ಸಾತ್ವಿಕ, ರಾಜಸಿಕ, ತಾಮಸಿಕ ಗುಣ ಏನಂತ ನೋಡ್ದು. ಸಾತ್ವಿಕದಿಂದ ಏನು ಅಟ್ಯಾಚ್ಮೆಂಟು, ರಜೋಗುಣದಿಂದ ಏನು ಅಟ್ಯಾಚ್ಮೆಂಟು, ತಮೋ ಗುಣದಿಂದ ಏನು ಅಟ್ಯಾಚ್ಮೆಂಟು. ಸಾತ್ವಿಕ ಬುದ್ಧಿ, ರಾಜಸಿಕ ಬುದ್ಧಿ, ತಾಮಸಿಕ ಬುದ್ಧಿ ನೋಡ್ದು. ಸರಿ, ಇವತ್ತು ಸಾತ್ವಿಕ ಧೃತಿ, ರಾಜಸಿಕ ಧೃತಿ, ತಾಮಸಿಕ ಧೃತಿ. ಅಯ್ಯೋ ಧೃತಿ ಅಂದರೆ ಗೊತ್ತಾ ಏನು? ಬೆಳಕು ಅಂತಾರ. ಹಾಂ, ಧೃತಿ ಅಂದರೆ ಸ್ಟೆಡ್ ಫಾಸ್ಟ್ನೆಸ್ ಅಂತ ಇಂಗ್ಲೀಷಲ್ಲಿ. ಸ್ಟೆಡ್ ಫಾಸ್ಟ್ನೆಸ್. ನನಗೆ ಒಂದು ಮಾತ್ರ ಇದು ಅರ್ಧ, ಯಾಕಂದರೆ ಅದು ಸ್ವಲ್ಪ ತುಂಬ ಇಂಪಾರ್ಟೆಂಟ್ ಅನ್ನಿಸ್ತಾ ಇದೆ ನನಗೆ. ನಾವು ಇಷ್ಟೊತ್ತು ಮಾತಾಡಿದ್ದು ಈ ಸಾಧನೆ ಮಟ್ಟಕ್ಕೆ ಸಾತ್ವಿಕ ಧೃತಿ ನಮಗೆ ಬೇಕು. ರಾಜಸಿಕ, ತಾಮಸಿಕ ಆಮೇಲೆ ನೋಡೋಣ. ಸಾತ್ವಿಕ ಧೃತಿ ಸ್ವಲ್ಪ ಟಚ್ ಮಾಡಿ ಆಮೇಲೆ ಕಗ್ಗಕ್ಕೆ ಹೋಗ್ಬಿಡ್ತೀನಿ. ಅದನ್ನು ಪುನಃ ನಾನು ಮುಂದಿನ ಕ್ಲಾಸಲ್ಲಿ ಧೃತಿ ಮಾಡೋಣ. ಧೃತಿ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಹೋದ ಸರಿ ಹೇಳಿದೆ, ಅವನು ಗುರುಗಳೇ ಈ ಮುಮುಕ್ಷುತ್ವ ಹೇಗೆ ಬರುತ್ತೆ ಅಂತ ಗುರುಗಳನ್ನ ಕೇಳಿದಾಗ ಅವರು ಕರ್ಕೊಂಡೋಗಿ ನೀರೊಳಗೆ ಮುಳುಗಿಸ್ಬಿಟ್ಟು ಕತ್ತೆ ಹಿಡಿದ್ಬಿಟ್ಟು ನಿನಗೆ ಒದ್ದಾಡ್ತಾ ಇದ್ದಾಗ ತೆಗೆದು ನಿನಗೇನು ಅನ್ನಿಸ್ತು ಅಂದರೆ, ಒಂದು ಸಾರಿ ಮೇಲೆ ಬಂದುಬಿಡೋಣ, ಬರಬೇಕು
ಅಂತ ಅನ್ನಿಸ್ತು. ಆ ಒಂದು ಸಾರಿ ಮೇಲೆ ಬರಬೇಕು ಅಂತಹ ಡಿಸೈಡ್ ಮಾಡಿದ್ದಲ್ಲ ಮೈಂಡು, ಧೃತಿ. ಅದು ಧೃತಿ. ನಿಮ್ಗೆ ಆ ಥರ ಬಂದಿದೆಯಾ ಯಾವತ್ತಾರು? ಆ ಥರ ಯಾವ ಥರ ಬಂದಿದೆಯಾ? ಬಂದಿಲ್ಲ. ಮತ್ತು ಇನ್ಯಾವ ಥರ ಬಂದಿದೆ ಧೃತಿ? ತಪ್ಪಿಸ್ಕೊಳ್ಳೋದು ಬರುತ್ತಷ್ಟೇ. ಸಾತ್ವಿಕ ಧೃತಿ, ರಾಜಸಿಕ ಧೃತಿ, ತಾಮಸಿಕ ಧೃತಿ. ಅದರಲ್ಲಿ ಕೆಲವು ಒಂದೆರಡು ಪಾಯಿಂಟ್ ಹೇಳ್ತೀನಿ, ಆಮೇಲೆ ಕಗ್ಗ ಮಾಡೋಣ. ಇದನ್ನು ಪುನಃ ಮುಂದಿನ ಕ್ಲಾಸಲ್ಲೇ ಕಂಟಿನ್ಯೂ ಮಾಡಬೇಕು, ಯಾಕಂದರೆ ಧೃತಿ ನನಗೆ ಯಾಕೋ ಭಾಳ ಇಂಪಾರ್ಟೆಂಟು. ನೋಡಿ, ಇದು 18ನೇ ಅಧ್ಯಾಯ. ನಾನು ಎಲ್ಲೆಲ್ಲಿನೂ ತೊಗೊಂಡಿರ್ತೀನಿ, ಯಾಕಂದರೆ ನಮ್ಮ ಡಿಸ್ಕಷನ್ಗೆ ಅನುಕೂಲ ಆಗೋ ಥರ ನಮ್ಮ ಥಾಟ್ ಫ್ಲೋ ಜೊತೆ ಹೋಗ್ಲಿಕ್ಕೋಸ್ಕರ ತೊಗೊಂಡಿದ್ದೀನಿ. ಸಾತ್ವಿಕ ಬುದ್ಧಿ ಆಯಿತು, ತಾಮಸಿಕ ಬುದ್ಧಿ ಆಯಿತು, ರಾಜಸಿಕ ಬುದ್ಧಿ ನೋಡಿದೆ ಹೋದ ಸರಿ, ತಾಮಸಿಕ ಆಯಿತು. ಇವತ್ತು ಧೃತಿ. ಧೃತ್ಯ ಯಯಾ ಧಾರಯತೆ ಮನಃಪ್ರಾಣೇಂದ್ರಿಯ ಕ್ರಿಯಾ ಯೋಗೇನ ವ್ಯಭಿಚಾರಿಣ್ಯ ಧೃತಿ ಸಾ ಪಾರ್ಥ ಸಾತ್ವಿಕಿ. ಧೃತ್ಯ ಯಯಾ ಧಾರಯತೆ ಮನಃಪ್ರಾಣೇಂದ್ರಿಯ ಕ್ರಿಯಾ ಯೋಗೇನ ಅವ್ಯಭಿಚಾರಿಣ್ಯ ಧೃತಿ ಸಾ ಪಾರ್ಥ ಸಾತ್ವಿಕಿ. ಏನಿದು? ದ ಅನ್ವೇವರಿಂಗ್ ಫೋರ್ಟಿಟ್ಯೂಡ್ ಬೈ ವಿಚ್ ಥ್ರೂ ಯೋಗ ಅದು ಹಾಗೆ ತಗೊಳ್ಳಿ, ಅದಕ್ಕೆ ಆಮೇಲೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ದ ಫಂಕ್ಷನ್ಸ್ ಆಫ್ ದ ಮೈಂಡ್, ದ ಪ್ರಾಣ ಆ್ಯಂಡ್ ದ ಸೆನ್ಸಸ್ ಆರ್ ರಿಸ್ಟ್ರೈನ್ಡ್. ದಟ್ ಫೋರ್ಟಿಟ್ಯೂಡ್ ಪಾರ್ಥ ಈಸ್ ಸಾತ್ವಿಕ್ ಪ್ಯೂರ್. ನಾನು ಹೇಳ್ತೀನಿ ನೋಡಿ, ದ ಫಂಕ್ಷನ್ಸ್ ಆಫ್ ದ ಮೈಂಡ್, ದ ಪ್ರಾಣ ಆ್ಯಂಡ್ ದ ಸೆನ್ಸಸ್ ಆರ್ ರಿಸ್ಟ್ರೈನ್ಡ್. ಈಗ ಆ ಹುಡುಗನ್ನ ನೀರಲ್ಲಿ ಒತ್ತಿಟ್ಟಾಗ ಏನಿತ್ತು, ಮೈಂಡ್ ಗೀಂಡ್ ಎಲ್ಲ ಸೇರಿ ಒಂದೇ ಸರಿ, ಅದು ಆ ಫೋರ್ಟಿಟ್ಯೂಡ್. ಇದು ಸರ್ವೈವಲ್. ಅರ್ಥ ಆಯ್ತಾ? ಧೃತಿ, ಅದು ಧೃತಿ. ಸಾತ್ವಿಕ ಧೃತಿ ಅಂದರೆ ಇದಕ್ಕೊಂದು ಲಿಂಕ್, ಇದಕ್ಕೆಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಿದ್ದಾರೆ ಟೆಕ್ನಿಕಲಿ. ಬಟ್ ಈ ಧೃತಿ ಹೇಗೆ ಬರುತ್ತೆ ಅಂದರೆ ಇದಕ್ಕೊಂದು ಪ್ರೀ ಕಂಡೀಷನ್ ಇದೆ. ಅಲ್ಲೇನಾಯಿತು, ನಾನು ಬದುಕಬೇಕು ಅನ್ನೋ ಒಂದು ಇದರಲ್ಲಿ ಅವನು ಮೇಲೆ ಬರಬೇಕು. ಇಲ್ಲಿ ಚಿನ್ಮಯಾಂದ್ರ ಹೇಳ್ತಾರೆ ನೋಡಿ, ಒಂದು ನಿಮಿಷ. ವಿತ್ ಫೇತ್ಫುಲ್ ಕಾಂಟೆಂಪ್ಲೇಷನ್ ಅಪಾನ್ ದ ಸೆಲ್ಫ್. ಹೇಳ್ತೀನಿ, ವಿತ್ ಫೇತ್ಫುಲ್ ಕಾಂಟೆಂಪ್ಲೇಷನ್ ಅಪಾನ್ ದ ಸೆಲ್ಫ್ ದ ಮೈಂಡ್ ಗೇನ್ಸ್ in its steadiness and equipoise peace and satisfaction, and therefore it develops its capacity to rule over the sense organs. ಇನ್ನೊಂದ್ಸರಿ ಕೇಳಿ, ಇನ್ನೊಂದ್ಸರಿ ಹೇಳ್ತೀನಿ, ತುಂಬ ಇಂಪಾರ್ಟೆಂಟು. ಇದು ಯಾಕೆ ಅಂತ ಹೇಳ್ತೀನಿ. ವಿತ್ ಫೇತ್ಫುಲ್ ಕಾಂಟೆಂಪ್ಲೇಷನ್ ಅಪಾನ್ ದ ಸೆಲ್ಫ್. ಯಾವ ಥರ ಮಾಡಿದ್ದೀವಾ? ಮಾಡಿಲ್ಲ, ಇದು ನಮ್ಗೆ ಆಗಲ್ಲ. ಹಂಗಾದ್ರೆ ದ ಮೈಂಡ್ ಗೇನ್ಸ್ ಇಟ್ಸ್ ಸ್ಟಡಿನೆಸ್ ಆ್ಯಂಡ್ ಈಕ್ವಿಪಾಯ್ಸ್ peace and satisfaction, and therefore it develops its capacity to rule over the sense organ. ನಿಮ್ಮ ಮೈಂಡನ್ನ ಸೆಲ್ಫಲ್ಲಿ ಅಲ್ಲಿ ತಗೊಂಡೋಗಿ ಫಿಕ್ಸ್ ಮಾಡಿದಾಗ ನಿಮ್ಮ ಒಳಗಡೆ ಇಂಟಗ್ರೇಷನ್ ಆಫ್ ಪರ್ಸನಾಲಿಟಿ ಅಂತ ಹೇಳ್ತಾರೆ. ಇಂಟಗ್ರೇಷನ್ ಅಂದರೆ ಏನು ಗೊತ್ತಾ? ಬಾಡಿ, ಮೈಂಡ್, ಇಂಟೆಲೆಕ್ಟ್ ಅಷ್ಟು ಕೂಡ ನಿಮ್ಮ ಸ್ಪಿರಿಟ್ ತೋರಿಸಿರೋ ದಾರಿಯಲ್ಲಿ ಹೋಗುವಂಥದ್ದು. ನೀವು ಯಾವ ಗೋಲನ್ನು ಫಿಕ್ಸ್ ಮಾಡಿದ್ದೀರಿ ಆ ದಾರಿಯಲ್ಲಿ ನಿಮ್ಮ ಬಾಡಿ, ನಿಮ್ಮ ಮೈಂಡು, ಇಷ್ಟು ಒಂದೇ ದಾರಿಯಲ್ಲಿ ಹೋಗ್ತಾ ಇರೋದು. ಇದು ಧೃತಿ, ಸ್ಟೆಡ್ ಫಾಸ್ಟ್ನೆಸ್. ಅರ್ಜುನನಿಗೆ ಏನು ಕಾಣ್ತಾ ಇದೆ ನಿನಗೆ ಅಂತ ಕೇಳಿದ್ರೆ, ಕಣ್ಣು ಕಾಣ್ತಾ ಇದೆ, ಮರ ಕಾಣ್ತಾ ಇಲ್ಲ, ಹಕ್ಕಿ ಕಾಣ್ತಾ ಇಲ್ಲ, ಎಲೆ ಕಾಣ್ತಾ ಇಲ್ಲ, ಏನು ಕಾಣ್ತಾ ಇಲ್ಲ. ನೋಡಿ, ಈಗ ಓದ್ತೀನಿ ನೋಡಿ. ವಿತ್ faithful contemplation upon the self, the mind gains its steadiness and it ಮೈಂಡಿಗೆ ತನ್ನಿಂತಾನೇ ಬಂದ್ಬಿಡುತ್ತೆ ಆ ಶಕ್ತಿ. ಇದು ಎಲ್ಲಿಂದ ಬರುತ್ತೆ ಅಂತ ಕೇಳಬೇಡಿ. ಇಲ್ಲಿ ಒಂದು ಸೀಕ್ರೆಟ್ ಇದೆ, ಇಲ್ಲೊಂದು ಸೀಕ್ರೆಟ್ ಇದೆ. ಮೈಂಡ್ ಅಷ್ಟು ಸರೆಂಡರ್ ಆದಾಗ ಅದು ಬಂದು ಇದ್ರ ಮೂಲಕ ಕೆಲಸ ಮಾಡುತ್ತೆ. ಆ ಶಕ್ತಿ ಮೈಂಡ್ ಮೂಲಕ ಕೆಲಸ ಮಾಡುತ್ತೆ. ಅದು ಕೆಲಸ ಮಾಡುತ್ತೆ ಸರ್ ನಿಮ್ಮ ಮೂಲಕ. ಇವಾಗ ಕನಕದಾಸ ಅಲ್ಲಿ ಒಳಗಡೆ ಬಿಡಲಿಲ್ಲ, ಹಿಂದ್ಗಡೆ ಹೋದ. ಅಲ್ಲಿ ಹೋಗಿ ಬಾಗಿಲನ್ನು ತೆರೆದು ಈ ಮೈಂಡು ಟೋಟಲ್ ಮೈಂಡ್ಗೆ ಸರೆಂಡರ್ ಆದಾಗ
ನಿಮ್ಮ ಮೈಂಡು ಟೋಟಲ್ ಮೈಂಡ್ ಬೇರೆ ಬೇರೆ ಆಗಲ್ಲ, ಒಂದೇ ಆಗಿಬಿಡುತ್ತೆ ಅವಾಗ. ಇಟ್ ಗೈನ್ಸ್ ಅಂದರೆ ಏನು? ಎಲ್ಲಿಂದ ಬರುತ್ತೆ ಅದು? ಟೋಟಾಲಿಟಿಯಿಂದ ಬರಬೇಕು, ನೀವು ಬೇರೆ ಎಲ್ಲಿಂದ ಬರೋಕ್ಕೆ ಸಾಧ್ಯ ಇಲ್ಲ. ನೀವು ಮೈಕ್ರೋಕಾಸಮ್, ಅದು ಮ್ಯಾಕ್ರೋಕಾಸಮ್. ನೀವು ಕಾಂಟಂಪ್ಲೇಟ್ ಮಾಡಿ ಅದರ ಸರೆಂಡರ್ ಆದಾಗ ಅದು ನಿಮ್ಮ ಮೂಲಕ ಕೆಲಸ ಮಾಡ್ತಾರೆ. ಈಗ ನೋಡಿ, ಒಂದು ಕಡೆ ನೀರು, ನೆಲದ ಮೇಲೆ ನೀರು, ನನ್ನ ಎಷ್ಟೋ ಸರಿ ನೆಲದ ಮೇಲೆ ಒಂದು ಕಡೆ ನೀರು ಚೆಲ್ಲಿದ್ದೀರಾ, ಒಂದಿಷ್ಟು ದೊಡ್ಡ ಜಾಗದಲ್ಲಿ ನೀರಿದೆ, ಪಕ್ಕದಲ್ಲಿ ಒಂದು ಡ್ರಾಪ್ ನೀರಿದೆ, ನೀವು ಮೆಲ್ಲ ಒಂದು ಲೈನಿಗೆ ಹಿಂಗೆ ಮಾಡಿ ಆದಷ್ಟು ಇದ್ರ ಬಲ್ ದಿಸ್ ವಾಟರ್ ಗೇಜ್ ಎಂಟೈರ್ ಅಷ್ಟು ನೀರಿನ ಕೆಪಾಸಿಟಿ ಇದಕ್ಕೆ ಬರುತ್ತಾ? ಮೈಂಡು ಹಾಗೆ. ನೀವು ಸೆಲ್ಫ್ಗೆ ದೊಡ್ಡ ಬೃಹತ್ತಿಗೆ ನೀವು ಯಾವಾಗ ನಿಮ್ಮನ್ನು ಅರ್ಪಿಸ್ಕೋತೀರಾ, ಬೃಹತ್ತಿ ಮೂಲಕ ಕೆಲಸ ಮಾಡಿಬಿಡುತ್ತೆ. ನಿಮ್ಮ ಮೈಕ್ರೋಕಾಸಮ್ದು ಇದನ್ನು ನೀವು ಕ್ವಾಲಿಟಿನ ಕಳ್ಕೊಬಿಡ್ತೀರಾ. ಮಹಾತ್ಮರಿಗೆಲ್ಲ ಇದೇ ಆಗಿರೋದು. ಅವ್ರು ಬರೀ 1% ಮಾತ್ರ ಅವ್ರ ಬಾಡಿಯಲ್ಲಿದ್ದರೆ ಅಷ್ಟೇ, ಮಿಕ್ಕಿದೆಲ್ಲ ಅದು ಕೆಲಸ ಮಾಡ್ತಾಯಿತ್ತು. ಯು ಗಾಟ್ ಇಟ್. ಇದು ಸ್ವಲ್ಪ ಬೇಕು ನೋಡಿ. ಇದನ್ನು ಪುನಃ ಇದಿಷ್ಟೇ ನಿಲ್ಲಿಸ್ತೀನಿ. ಮುಂದಿನ ಕ್ಲಾಸಲ್ಲಿ ಪುನಃ ಇದನ್ನು ಧೃತಿನ ತೊಗೊಳ್ತೀನಿ. ಇದರಲ್ಲಿ ನಾವು ಸಾಧಕರಿಗೆ ಭಾಳ ಮುಖ್ಯ ಆಯಿತು. ಧಾರಾವಾಹಿ ಥರ ಇಲ್ಲ, ಈ ಸಾತ್ವಿಕ ಧೃತಿ ಇದೆಯಲ್ಲ, ಸಾತ್ವಿಕ ಧೃತಿಯಲ್ಲಿ ನೀವು ಸತ್ವಗುಣ ಮೀರಿ ಹೋಗುವಂಥದ್ದು. ಇದು ಸತ್ವಗುಣ ಇಸ್ ನಾಟ್ ದ ಎಂಡ್. ಸತ್ವವನ್ನು ಮೀರಿ ಹೋಗ್ಬೇಕು ನೀವು. ದಟ್ ಈಸ್ ಯುವರ್ ಗೋಲ್. ಗುರುವನ್ನು ಮೀರಿ ಹೋಗಬೇಕು, ದೇವರನ್ನು ಮೀರಿ ಹೋಗಬೇಕು, ನಿಮ್ಮ ಇಷ್ಟ ದೇವರನ್ನು ಮೀರಿ ಹೋಗಬೇಕು. ಕಗ್ಗ ತಗೊಳ್ಳಿ. ಸರಿ, ಒಂದೇ ಕಗ್ಗ ಮಾಡಲಿಕ್ಕಾಗಿದ್ದು. ನನಗೆ ಗೊತ್ತಿಲ್ಲ ಎಷ್ಟು ನಿಮಗೆ ಕ್ಯಾಚ್ ಆಯಿತು ಅಂತ, ಬಟ್ ಕಷ್ಟ ಇದೆ ಸ್ವಲ್ಪ ಹೋಗ್ಬೇಕಾದ್ರೆ ಸ್ವಲ್ಪ ರೆಡಿ ಸ್ಪಿರಿಚುವಲ್ ಕನ್ವಿಕ್ಷನ್, ನಾಟ್ ಇವನ್ ಇಂಟೆಲೆಕ್ಚುವಲ್ ಕನ್ವಿಕ್ಷನ್. ಸ್ಪಿರಿಚುವಲ್ ಕನ್ವಿಕ್ಷನ್ ಅಂದರೆ ದಿಸ್ ಮೈಕ್ರೋಕಾಸಮ್ ಈಸ್ ಟ್ರೈಂಗ್ ಟು ರೀಚ್ ಮ್ಯಾಕ್ರೋಕಾಸಮ್, ಲಿವಿಂಗ್ ಎವ್ರಿಥಿಂಗ್. ಸ್ವಲ್ಪ ಕಷ್ಟ. ನಾನು ಏನು ಹೇಳೋಕ್ಕಾಗುತ್ತೆ? ನಮ್ಮ ಬಾಡಿ, ನಮ್ಮ ಮೈಂಡು, ನಮ್ಮ ಎಕ್ವಿಪ್ಮೆಂಟು ಎಷ್ಟರ ಮಟ್ಟಿಗೆ ತಯಾರಾಗಿದೆ ಅಷ್ಟರ ಮಟ್ಟಿಗೆ ಇದು ಸ್ವಲ್ಪ ತಡ್ಕೊಳ್ಳುತ್ತೆ. ಅದ್ರ ಮೇಲೆ ಬಂದರೆ ಅಲ್ಲಲ್ಲ, ಅದು ಇರೋದೇ ಹಾಗೆ. ಯಾಕೆಂದರೆ ಇದಕ್ಕೆ ತುಂಬ ಸಾಲಿಟ್ಯೂಡ್ ಬೇಕಾಗುತ್ತೆ, ಏಕಾಂತ ಬೇಕಾಗುತ್ತೆ, ಆಮೇಲೆ ವಿಚಾರ ಮಾರ್ಗ ಬೇಕಾಗುತ್ತೆ, ಫುಡ್ ಡಿಸಿಪ್ಲಿನ್ ಬೇಕಾಗುತ್ತೆ, ನಿದ್ರೆ ಡಿಸಿಪ್ಲಿನ್ ಬೇಕಾಗುತ್ತೆ, ಕರ್ಮ ಡಿಸಿಪ್ಲಿನ್ ಎಲ್ಲ ಡಿಸಿಪ್ಲಿನ್ ಆಗಿ ಏನು ನಿಮಗೆ ಯಾವ ಡಿಪೆಂಡೆನ್ಸಿನೂ ಇಲ್ಲ ಅನ್ನೋ ಮಟ್ಟಕ್ಕೆ ನೀವು ಹೋದಾಗ ಈ ಥರ ಆಲೋಚನೆಗಳೇ ನಿಮಗೆ ಬರ್ತವೆ. ವಿಚಾರ ಮಾಡಿ ಒಂದು ಸರಿ ಅದು ಬರೋಕ್ಕೆ ಶುರುವಾದಾಗ ಅಗೇನ್ ಯು ಕಮ್ ಬ್ಯಾಕ್ ಆ್ಯಂಡ್ ಯು ಡೂ ವಾಟ್ ಎವರ್. ನಿಮ್ಮ ಮನೆ ಕೆಲಸ ಮಾಡಿ, ಅದು ಮಾಡಿ, ಬಟ್ ಮೈಂಡ್ ಮಾತ್ರ ಅಲ್ಲಿರುತ್ತೆ. ಮೈಂಡ್ ಸುತ್ತಿ ಕಗವ ಗೂಢ ನೆನಪು ಎಳೆಯುವುದು, ಹಾಗೆ ಮೈಂಡಲ್ಲಿರುತ್ತೆ. ಸೊ ಸರಿ, ಯಾವುದೋ ಒಂದು ಮಾಡಿದ್ದೆ, ಅದನ್ನೇ ಕಂಟಿನ್ಯೂ ಮಾಡೋಣ ಅಂತ. ಅಲ್ಲಿ ತೊಗೊಳೋದನ್ನ ಇದು ಹೋಗಿದೆ. ಓಕೆ, ಒಂದು ಜಾಗ ತಪ್ಪಿದೆ. ಆರುನೂರ 24 ಇಲ್ಲಿ 623 ತಗೊಳ್ಳಿ. ಸೊ ಈಗ ನಿಮ್ಮ ಸಬ್ಜೆಕ್ಟಿಗೆ ಬಂತು ಸ್ವಲ್ಪ ಧರ್ಮ. 621 ತಗೊಳ್ಳಿ. 21, 22, 23.
ಅದು ಇನ್ನೊಂದು ತೊಗೊಂಡಿದ್ದೆ ಪ್ರಕೃತಿದು, ಆಮೇಲೆ ನೋಡಿ. ಆರುನೂರ 21 ಸಿಕ್ತಾ? ಸಿಕ್ಸ್ 21. 600. ಧರ್ಮ ನಿರ್ಣಯ ನಿನಗೆ ಜನ್ಮ ಜನ್ಮಾಂತರದ ಕರ್ಮ ಸಂದರ್ಭದಿಂದ ಒಗೆದು. ಅರ್ಥ ಆಯ್ತಾ? ಧರ್ಮ ನಿರ್ಣಯ 21 ಹೇಳಿದ್ರೆ ಅದೇ 21. 21 ಹಾಂ ಅದೇ 22. ಹಾಂ. ಧರ್ಮ ನಿರ್ಣಯ ನಿನಗೆ ಜನ್ಮ ಜನ್ಮಾಂತರದ ಕರ್ಮ ಸಂದರ್ಭದಿಂದ ಒಗೆಯುವುದು. ಏನಂತಂದರೆ ಧರ್ಮ ನಿರ್ಣಯ ನಿನಗೆ ಜನ್ಮ ಜನ್ಮಾಂತರದ ಸಂದರ್ಭದಿಂದ ಕರ್ಮ ಸಂದರ್ಭದಿಂದ ಏನು ಜನ್ಮ ಜನ್ಮಾಂತರದ ಕರ್ಮ ಅಂದ್ರೇನು? ಹಿಂದೆ ಮಾಡಿರೋದು ಏನೇನು ಕರ್ಮಗಳು ಮಾಡಿದ್ದೀರಿ ಅದು ಅವಾಗ ಹೇಳ್ತಲ್ಲ ಕಾರಣ ಶರೀರ ಒಳಗಡೆ ಇದೆಯಲ್ಲ, ಅದರಲ್ಲಿ ಬಂದು ಕೂತ್ಕೊಂಡಿರುತ್ತೆ. ಅದು ಡಿಸೈಡ್ ಮಾಡುತ್ತೆ ನೀವೇನು ಮಾಡಬೇಕು ಮಾಡಬಾರ್ದು. ಅದು ಧರ್ಮ ನಿರ್ಣಯ. ನಾನಿವಾಗ ಯಾವುದೋ ಒಂದು ಫ್ಯಾಮಿಲಿಯಲ್ಲಿ ಹುಟ್ಟಿ ಬಂದು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ಆ ಫ್ಯಾಮಿಲಿಯಲ್ಲಿ ಇರೋವ್ರ ಜೊತೆ ನಾನು ಹೇಗೆ ಬಿಹೇವ್ ಮಾಡ್ತೀನಿ, ಹೇಗೆ ಅವ್ರ ಜೊತೆ ವ್ಯವಹಾರ ಮಾಡ್ತೀನಿ, ಹೇಗೆ ನನ್ನ ಸಮತ್ವವನ್ನು ಕಾಪಾಡಿಕೊಳ್ತೀನಿ. ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಏನು ಡಿಸಿಷನ್ ಯಾಕೆ ತಗೋತೀರಾ? ಇಲ್ಲ ನೀವು ಖುಷಿಯಾಗಿರ್ಬೇಕು, ಇಲ್ಲ ಎಲ್ಲರೂ ಖುಷಿಯಾಗಿರ್ಬೇಕು, ಇಲ್ಲ ನಿಮಗೆ ಕೋಪ ಬಂದರೆ ನಾನು ಹಾಳಾಗಬೇಕು ಅವನು ಹಾಳಾಗಬೇಕು, ಜಗಳ ಆಡ್ಕೋತಾರಲ್ಲ. ಅರ್ಥ ಆಯ್ತಾ? ಎರಡೂ ಆಗುತ್ತೆ. ಫ್ಯಾಮಿಲಿ ಅಂದರೆ ಜಗಳನೂ ಆಗುತ್ತೆ, ಇದು ಆಗುತ್ತೆ. ಎಲ್ಲ ಯಾವಾಗಲೂ ಸಂತೋಷವಾಗಿರೋ ಫ್ಯಾಮಿಲಿಗಳು ಪ್ರಪಂಚದಲ್ಲಿ ಇಲ್ಲ. ಸೊ ಇದು ಧರ್ಮ ನಿರ್ಣಯ. ಧರ್ಮ ನಿರ್ಣಯ ನಿನಗೆ ಜನ್ಮ ಜನ್ಮಾಂತರದ ಕರ್ಮ ಸಂದರ್ಭದಿಂದ ಒಗೆಯುವುದು. ನಾನು ಏನು ಡಿಸಿಷನ್ ನಮ್ಮ ಮನೆ ತಗೊಳ್ತೀನಿ, ಇದು ನನ್ನ ಜನ್ಮಾಂತರದ ಕರ್ಮ ಸಂದರ್ಭದಿಂದ ಬಂದು ನನ್ನ ಬಾಯಲ್ಲಿ ಮಾತಾಡ್ತಾ ಇದೆ. ಅದು ನನ್ನ ಡಿಸಿಷನ್ನು. ಅದನ್ನು ಅರಿತು ಅದನ್ನು ತಿಳ್ಕೊ ಫಸ್ಟು. ನನ್ನ ಪ್ರತಿ ಮಾತನ್ನು ನನ್ನ ಜನ್ಮ ಜನ್ಮಾಂತರದ ಕರ್ಮ ಸಂದರ್ಭದಿಂದ ಬಂದು ಮಾತಾಡ್ತಾ ಇದೆ. ಇದು ಈಗ ನಾನು ಮಾತಾಡ್ತಾ ಇರೋದು ಕೂಡ ಅದೇ. ಅದು ತಿಳ್ಕೋಬೇಕು. ಅದನ್ನು ಅರಿತು ಏನಿದು ನಿರ್ಮಮದ ನಿನ್ನತನವನ್ನು ಬಿಟ್ಟು ಈಗೋಲೆಸ್ ನಿರ್ಮಲ ಉತ್ಸಾಹದಿ ನೀನಾಚರಿಸೇ ಬ್ರಹ್ಮ ಸಾಮೀಪ್ಯವೆಲ್ಲ ಮಂಕುತಿಮ್ಮ. ನಿರ್ಮಲ ಉತ್ಸಾಹದಿಂದ ಮಮತ್ವ ಇಲ್ಲದೆ ನೀನು ಆಚರಿಸಿದರೆ ನಿಮಗೆ ಬ್ರಹ್ಮಸ್ವಾಮಿ, ಅಲ್ಲೇ ಬ್ರಹ್ಮ. ಅದನ್ನು ತಿಳ್ಕೊಳ್ಳೋದು ಹೇಗೆ? ತಿಳ್ಕೊಳ್ಳೋದು ಹೇಗೆ? ಅದು ತಿಳ್ಕೊಳ್ಳೋದು ಯಾವುದೋ ಉದಾಹರಣೆ ಕೊಡಿ, ಹೇಳಿ. ಧರ್ಮ ನಿರ್ಣಯ ನಿನಗೆ ಜನ್ಮ ಜನ್ಮಾಂತರದ ಕರ್ಮ ಸಂದರ್ಭದಿಂದ ಒಗೆಯುವುದು. ನೀನು ಬಾಯಲ್ಲಿ ನೀವೇನಾದ್ರು ಮನೆಯಲ್ಲಿ ಒಂದು ಮಾತಾಡಬೇಕಾದ್ರೂ ಕೂಡ ಜನ್ಮ ಜನ್ಮಾಂತರದ ಕರ್ಮ ಸಂದರ್ಭದಿಂದ ಬಂದು ಮಾತಾಡ್ತಾ ಇದ್ದೀರಾ. ಅದನ್ನು ತಿಳ್ಕೊಳ್ಳಿ ಫಸ್ಟು. ತಿಳ್ಕೊಂಡು ಮಮತ್ವ ಬಿಡಿ, ಇದು ನಂದು ನಮ್ಮವ್ರಂತ ಬಿಡಿ. ನಿರ್ಮಲ ಉತ್ಸಾಹ, ಪರಮಾತ್ಮ ಮಾತಾಡ್ತಾ ಇದ್ದಾನೆ, ನನ್ನ ಮೂಲಕ ಮಾತಾಡಿ. ಒಬ್ಬ ಜಡ್ಜ್ ಏನು ಡಿಸಿಷನ್ ಕೊಡ್ತಾರೆ ಆ ಥರ ಮಾತಾಡಿ. ನಿಮ್ಮ ಕಲರ್ ಬಿಟ್ಬಿಡಿ ಅಲ್ಲಿ. ಇಲ್ಲ ನಿಮ್ಗೇನು ಹೇಳೋಕ್ಕಾಗುತ್ತೆ, ಏನು ಸರಿ ಅನ್ನಿಸ್ತದೆ ಹಾಗೆ ಮಾಡಪ್ಪ ಅಂಥೇಳಿ ಆರಾಮಾಗಿರಿ, ಹ್ಯಾಪಿಯಾಗಿರಿ. ಹಾಗೆ ಮಾಡು ಹೀಗೆ ಮಾಡು ಅಂತ ನಿಮ್ಮದು ಕಲರ್ ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ. ಅವ್ರು ಕೇಳಿದರೆ ಹೇಳಿ, ಅವ್ರು ಕೇಳ್ದೇನೆ ಸುಮ್ಮನೆ ಒಂದು ಹೇಳ್ತೀನಿ ಕೇಳು, ಇದು ಬೇಡದಿರೋ ಕೆಲಸ. ಯಾರು ಬಿಡಲ್ಲ. ಎಲ್ಲರೂ ಏನು ಹೇಳೋದು ಗೊತ್ತಾ? ನಾನು ಸರಿ, ಬೇರೆಯವರೆಲ್ಲ ತಪ್ಪು. ನನ್ನ ನೋಟ ನನ್ನ ಎಲ್ಲ ಯಾರು ನಮ್ಮನ್ನು ಏನಾರು ಹೀಗಲ್ಲ ಹಾಗೆ ಅಂತ ಹೇಳಿ ನಾವು ಒಪ್ಕೊಳ್ಳಲ್ಲ. ಯಾಕೆ ಒಪ್ಕೋಬೇಕು? ಕಾರಣ ಶರೀರ ಇದು ಧರ್ಮ ನಿರ್ಣಯ. ಜನ್ಮ ಜನ್ಮಾಂತರದ ಸಂದರ್ಭದಿಂದ ಒಗೆಯುವುದು. ಅದನ್ನರಿತು ಅದನ್ನು ತಿಳ್ಕೊಂಡು ನಿಮ್ಮ ಮಮತ್ವ ಇಲ್ಲದೆ ನಿರ್ಮಲ ಶುದ್ಧ ಉತ್ಸಾಹದಿಂದ ಚಿತ್ತ ಮನಸ್ಸಿನಿಂದ ಚಿತ್ತಶುದ್ಧಿಯಿಂದ ಮಾಡಿದರೆ ಬ್ರಹ್ಮ, ಆವಾಗಲೇ ಬ್ರಹ್ಮ.
ಬ್ರಹ್ಮ ಅಂದರೆ ಮೋಕ್ಷ ನೀವಲ್ಲಲ್ವ. ಮೋಕ್ಷದಾಶೆಯಲ್ಲಿ ಅತಿ ಆತುರತೆ ಒಳಿತಲ್ಲ, ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ, ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಈ ಧರ್ಮಗಳ ಪ್ರವಂತು. ಲಕ್ಷ್ಯ ಎಲ್ಲಿ? ಗುರಿ ಅಲ್ಲಿ. ನಿರ್ಮಮದ ನಿರ್ಮಲೋತ್ಸಾಹದ ನೀನು ಆಚರಿಸಿ, ಲಕ್ಷ್ಯ ತಪ್ಪದೆ ಸರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ. ಮೋಕ್ಷ ಸ್ವತಃ ಸಿದ್ಧ ಅಂದರೆ ಇಲ್ಲೇನು? ಬ್ರಹ್ಮ ಸಾಮೀಪ್ಯ. ಬ್ರಹ್ಮ ಸಾಮೀಪ್ಯ ಮೋಕ್ಷ ಎಲ್ಲ ಒಂದೇ. ಕಮ್ಮಿ ಮಾಡಬೇಕಾ? ಸ್ವಲ್ಪ ಕಮ್ಮಿ. ಹಾಂ, 21 ಮಾಡಿ, 21 ಮಾಡಿ. ಸೊ ನಿರ್ಮಮದ ನಿರ್ಮಲೋತ್ಸಾಹಿ ನೀನಾಚರಿಸೇ ಬ್ರಹ್ಮ ಸಾಮೀಪ್ಯ. ಅರ್ಥ ಆಯ್ತು ಇವಾಗ? ನಿಮ್ಮ ಕಾರಣ ಶರೀರ ಇದೆ, ಉತ್ಸಾಹ ಇಲ್ಲ ಅಂದ್ರೆ ಬ್ರಹ್ಮ ಸಾಮೀಪ್ಯ ಅಲ್ಲಿಗೆ ಬರುತ್ತೆ. ಇದೆಲ್ಲ ಬ್ರಹ್ಮ ಸಾಮೀಪ್ಯ ಹೇಗೆ ಬರುತ್ತೆ ಅಂದರೆ ನಿರ್ಮಲ ಮೋಕ್ಷದ ಆಶೆಯಲ್ಲಿ ಅತಿ ಆತುರತೆ ಒಳಿತಲ್ಲ, ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ, ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ. ಏನೇ ಧರ್ಮ ಕೆಲಸ ಮಾಡುವಾಗಲೂ ಗುರಿ ಮಾತ್ರ ಅಲ್ಲಿರಲಿ. ಮೋಕ್ಷ ಸ್ವತಃ ಸಿದ್ಧ. ಇದು ನಂದಲ್ಲ, ಇದು ಪ್ರಪಂಚಕ್ಕೆ ಸೇರಿದ್ದು. ನಾನಿಲ್ಲಿ ನೋಡಿ, ಎಲೆ ಅದೇನಿದು ಮುಂಡಕಾಂಡಗಳೆಲ್ಲ ವಿಶ್ವವೃಕ್ಷದಳು ತಳಿ. ನೀನೊಂದು ಎಲೆ ತಿಳಿದು ನೀನು ನೆನವಾಗು. ನೋಡಿ, ವಿಶ್ವವೃಕ್ಷ ಇದು. ಇಲ್ಲಿ ಬೇರಲ್ಲ, ಮುಂಡಕಾಂಡಗಳಲ್ಲ, ಕೊಂಬೆ ಅಲ್ಲ. ವಿಶ್ವವೃಕ್ಷದಳು ನೀನೊಂದು ಎಲೆ. ವಿಶ್ವವೃಕ್ಷದಳು. ನಿಮಗೇನಾದ್ರು ಈಗೋ ಇದ್ದರೆ ನೀವೇನಂತ ತಿಳ್ಕೊಳ್ಳಿ. ನೀನೊಂದು ಎಲೆ ತಿಳಿದದನ್ನು ನೆರವಾಗ. ಆ ಎಲೆ ಆ ಮರಕ್ಕೆ ಎಷ್ಟು ಸಹಾಯ ಮಾಡ್ಬೋದು, ಎಷ್ಟು ಕೆಲಸ ಮಾಡ್ಬೋದು ಅಷ್ಟು ನೀವು ಮಾಡಿ. ತಳಿರಲ್ಲ, ಬೇರಲ್ಲ, ಮುಂಡ ಕಾಂಡಗಳಲ್ಲ, ಚಿಗುರಲ್ಲ, ಬೇರಲ್ಲ, ಮುಂಡ ಕಾಂಡ ಅಲ್ಲ. ವಿಶ್ವವೃಕ್ಷದಳು ನೀನೊಂದು ಎಲೆ, ಒಂದು ಎಲೆ ನೀನು ತಿಳಿದದನ್ನು ನೆರವಾಗು ಮಂಕುತಿಮ್ಮ. ಅಂದರೆ ನಾನು ಏನೇ ಕೆಲಸ ಮಾಡುವಾಗಲೂ ನಾನೊಂದು ಎಲೆ, ನಾನು ಅಷ್ಟೇ. ಸೊ ತಿಳಿದದನ್ನು ನೆರವಾಗು ಅಂದರೆ ನಮ್ಮ ಈಗೋವನ್ನು ಆವಾಗವಾಗ ನಾವೇ ಬೇರೆಯವರು ಹೊಡೆಯೋದಲ್ಲ. ಬೇರೆಯವರು ಬೈದರೆ ನಮಗೆ ಹರ್ಟ್ ಆಗಲ್ವಾ? ಐ ಆಮ್ ಹರ್ಟ್. ಏನು ಹರ್ಟ್ ಆಗೋದು? ನೀವು ಯಾಕೆ ಸಿ ಟು ದ ಎಕ್ಸ್ಟೆಂಟ್ ಯು ಅಲೋ ದ ವರ್ಲ್ಡ್ ಟು ಗೆಟ್ ಡಿಸ್ಟರ್ಬ್ಡ್, to that extent you get disturbed. To the extent you allow the world to disturb you, to that extent you get disturbed. Who is allowing? You are allowing. ಅವನ ಬಾಯಿ 1000 ಮಾತಾಡಲಿ, ನಿಮಗೆ ಯಾಕೆ ಕೋಪ ಬರಬೇಕು? ಅವನ ಬಾಯಿ, ಅವನ ಮನಸ್ಸು, ಅವನ ತಲೆ, ಅವನ ಕರ್ಮ, ಅವನ ಕಾರಣ ಶರೀರ ಎಲ್ಲ ಅವನದೇ. ನಿಮಗೆ ಯಾಕೆ ಇಲ್ಲಿ ಬಿಸಿ ಆಗಬೇಕು? ಯಾಕೆಂದರೆ ನೀವು ಅವನ್ನ ಒಳಗಡೆ ಬಿಟ್ಕೊಂಡಿದ್ದೀರ. ಟು ದ ಎಕ್ಸ್ಟೆಂಟ್ ಯು ಅಲೋ ದ ವರ್ಲ್ಡ್ ಟು ಡಿಸ್ಟರ್ಬ್ ಯು, ಟು ದಟ್ ಎಕ್ಸ್ಟೆಂಟ್ ಯು ಗೆಟ್ ಡಿಸ್ಟರ್ಬ್. ಸೊ ನಿಮ್ಮನ್ನು ನೋಬಡಿ ಕ್ಯಾನ್ ಡಿಸ್ಟರ್ಬ್ ಯು ವಿತೌಟ್ ಯುವರ್ ಸ್ಯಾಂಕ್ಷನ್. ಹೌದಾ? ನಿಮ್ಮ ಸ್ಯಾಂಕ್ಷನ್ ಇಲ್ಲದೆ ಯಾರೂ ನಿಮ್ಮನ್ನು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಅಲೌಡ್, ಯು ಹ್ಯಾವ್ ಗಿವನ್ ಹಿಮ್ ಪರ್ಮಿಟ್. And then you say, ಮಾಡಿ ಹಿಂಗೆ ಕೇರ್ಫುಲ್ ಆಗಿರಿ. ಸೊ ಧರ್ಮ ನಿರ್ಣಯ ನಿನಗೆ ಜನ್ಮ ಜನ್ಮಾಂತರದ ಕರ್ಮ ಸಂದರ್ಭದಿಂದ ಬಂದು ಒಗೆಯುವುದು. ಅದನರಿತು ನಿರ್ಮಮದ ನಿರ್ಮಲ ಉತ್ಸಾಹದ ನೀನು ಆಚರಿಸಿ ಬ್ರಹ್ಮ ಸಾಮೀಪ್ಯ. ಬ್ರಹ್ಮ ಸಾಮೀಪ್ಯ ಹೇಗೆಂದರೆ ಮೋಕ್ಷದ ಆಶೆಯಲ್ಲಿ ಅತಿ ಆತುರತೆ ಒಳಿತಲ್ಲ, ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಶಿಕ್ಷೆ ಬಹುಕಾಲ, ಈಗ ಬಹುಕಾಲ ನಡೀಲೇಬೇಕು ನಮ್ಮ ಶಿಕ್ಷೆ. ನಾವು ಬಹುಕಾಲ ಇರಲೇಬೇಕು, ನಾವು ಜೀವ ಇರೋವರೆಗೂ ಇರಲೇಬೇಕು. ಆದರೆ ಹೇಗಿರಬೇಕು? ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ. ಗುರಿ ಅಲ್ಲಿಟ್ಕೊಡಿ, ಏನು ಬೇಕಾದ್ರೂ ಮಾಡಿ, ಯಾವುದನ್ನು ಅಂಟಿಸ್ಕೋಬೇಡಿ. ಯಾವುದು ಸಂಬಂಧ ಇಲ್ಲ ಅಂತ ನಮ್ಮ ಗುರಿ ಮೇಲೆ ಹೋಗ್ಬೇಕಷ್ಟೇ. ನಮ್ಮ ಗುರಿ ಏನು? ಮೋಕ್ಷ ಸಾಧನೆ. ಮೋಕ್ಷ ಅಂದ್ರೇನು? ಚಿತ್ತ ಸಮಾಧಾನ. ಕೊನೆಯವರೆಗೂ ಸಾಯವರೆಗೂ ಚಿತ್ತ ಸಮಾಧಾನ. ಸಾಯವರೆಗೂ ಚಿತ್ತ ಸಮಾಧಾನ ಅರ್ಥ ಏನಂದರೆ
ನಾನಿಲ್ಲ ಈವಾಗಲೇ ನಾನು ಇದ್ದಂಗೆ ಇದ್ದೀನಿ ಅಷ್ಟೇ. ನೋಡಿ ಆಲ್ರೆಡಿ ಕಿಕ್ ದಿಸ್ ವರ್ಲ್ಡ್ ಲಾಂಗ್ ಬಿಫೋರ್ ದ ವರ್ಲ್ಡ್ ರಿಜೆಕ್ಟ್ಸ್ ಯು. ಚಿನ್ಮಯ ಅಂದರು ಕಿಕ್ ದಿಸ್ ವರ್ಲ್ಡ್ ಲಾಂಗ್ ಬಿಫೋರ್ ದ ವರ್ಲ್ಡ್ ರಿಜೆಕ್ಟ್ಸ್ ಯು. ಸಾಧ್ಯ ಇದೆಯಾ? ಅಂಟಿಸ್ಕೊಳ್ಳೋದು ಅಗತ್ಯ ಇಲ್ಲ ಅಷ್ಟೆ. ಸೊ ಇನ್ನೊಂದು ಸರಿ ಹೇಳ್ತೀನಿ, ನಗಟೆ ಆಗೋಯ್ತು. ಧರ್ಮ ನಿರ್ಣಯ ನಿನಗೆ ಜನ್ಮ ಜನ್ಮಾಂತರದ ಕರ್ಮ ಸಂದರ್ಭದಿಂದ ಒಗೆಯುವುದು, ಅದನ್ನರಿತು ನಿರ್ಮಲೋತ್ಸಾಹದ ನೀನು ಆಚರಿಸೆ ಬ್ರಹ್ಮ ಸಾಮೀಪ್ಯಲು. ಇದು ಒಂದು ಓದ್ಬಿಡ್ತೀನಿ, ಮುಂದಿನ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿ. ಗೃಹದಿ, ರಾಷ್ಟ್ರದಿ, ಸಮಾಜದಿ, ಲೋಕಸಂಗತದಿ, ಅದೇ ನೆಕ್ಸ್ಟ್ ಕಗ್ಗ. ವಿಹಿತದ ಸ್ಥಾನದಿಂದ ಸಹಜಗುಣ ಬಲದಿಂದ ಇಹ ಪರ ಸಮನ್ವಯದೆ ಸರ್ವಹಿತ ಸಂಸ್ಥಿತಿಗೆ ಸಹಕರಿಪದಲ್ಲೇ ಧರ್ಮ. ಸ್ವಲ್ಪ ಕಷ್ಟ ಇದೆ, ಬಿಡಿಸ್ಬಿಟ್ಟು ಮುಂದಿನ ಕ್ಲಾಸಲ್ಲಿ ಮಾಡೋಣ. ಗೃಹದಿ, ರಾಷ್ಟ್ರದಿ, ಸಮಾಜದಿ, ಲೋಕಸಂಗತದಿ, ವಿಹಿತದ ಸ್ಥಾನದಿಂದ ಸಹಜಗುಣ ಬಲದಿಂದ ಇಹ ಪರ ಸಮನ್ವಯದೆ ಸರ್ವಹಿತ ಸಂಸ್ಥಿತಿಗೆ ಸಹಕರಿಪುದೇ ಅಲೆ ಧರ್ಮ. ಅರ್ಥ ಆಯ್ತಾ? ಅದನ್ನು ಬಿಡಿಸೋಣ, ಬಿಡಿಸಿ ಮುಂದಿನ ಕ್ಲಾಸಲ್ಲಿ ಮಾಡೋಣ. ಲಾಸ್ಟ್ ಲೈನ್ ಬರುತ್ತಲ್ಲ ಈಗ. ಹಾಂ, ಸಮನ್ವಯ. ಅಲ್ಲಿಗೆ ಕೃಷ್ಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತತ್ಸತ್. ಜನ್ಮಾಂತರದಲ್ಲಿ ನಾವು